ಶ್ರೀ ಗಣಾಚಾರಿ ಮುನಿಯಪ್ಪ ಅವರು ನಮ್ಮ ಜೊತೆಗೆ ಈಗಾಗಲೇ ಇದ್ದಾರೆ. ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡರು ವೇದಿಕೆಗೆ ಬರಬೇಕು. ಹಾಗೆ ಈ ದಿವಸದ ಅತಿಥಿಗಳಾದ ಡೆಪ್ಯೂಟಿ ಸೆಕ್ರೆಟರಿ ಅವರು, ಜಿಲ್ಲಾ ಪಂಚಾಯಿತಿ ಶ್ರೀ UM ರಮೇಶ್ ಉಮೇಶ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ದಿವಸ ಇನ್ನೋರ್ವ ಅತಿಥಿಗಳಾದ ಸುತ ರಾಮೇಗೌಡರು ಕೂಡ ಬರಬೇಕು. ಈಗ ನಮ್ಮ ಮಧ್ಯೆ ಗಣಾಚಾರಿ ಮುನಿಯಪ್ಪ ಅವರು ಗೊರವರ ಸಂಪ್ರದಾಯ ಅಂತ ಹೇಳಿ ಮೈಲಾರಲಿಂಗನ ಭಕ್ತರು, ಆ ಮೈಲಾರಲಿಂಗನ ಪಂಥದ ಅನುಯಾಯಿಗಳು. ಅವರು ದೀಕ್ಷೆ ಆಗ್ತದೆ, ದೀಕ್ಷೆ ಆದ್ಮೇಲೆ ಆ ಕಾವ್ಯನೇ ಹಾಡುವಂತಹ ಒಂದು ರೂಪ ಇದೆ. ಅವರು ಡಮರುಗ ನೋಡ್ತಾ ಇದ್ದೀರಿ, ಒಂದು ಡಮರುಗ ಜಮಿಕ್ಸಿ ಈ ವಾದ್ಯ ನೋಡಿದ್ರ ಎಲ್ಲಿರುತ್ತೆ? ಈ ವಾದ್ಯ ಶಿವನ ಕೈಯಲ್ಲಿ ಇರ್ತದೆ. ಶಿವನ ಕೈನ ವಾದ್ಯ ಇಲ್ಲಿವರೆಗೂ ಬಂದು ಉಳಿದಿದೆ. ಗಣಾಚಾರಿ ಮುನಿಯಪ್ಪ ಅವರು, ಅವ್ರ ಜೊತೆಗೆ ನಿಮ್ಗೆ ಈ ಪ್ರದರ್ಶನ ನೋಡ್ತೀರಿ. ಇದ್ರ ಜೊತೆಗೆ ಅವ್ರದ್ದೊಂದು ಪಿಳ್ಳಂಗೋವಿ ವಾದ್ಯ ಇರ್ತದೆ. ಪಿಳ್ಳಂಗೋವಿ ವಾದ್ಯ ನೀವು ವಾದ್ಯ ಕೇಳಿದ್ರಿ, ಕೊಡಲಿನಂತಹ ಪಿಳ್ಳಂಗೋವಿನ. ಹಾಗೆ ಡಮರುಗೋ ನೋಡಿದ್ರಿ, ಒಂದು ಚರ್ಮ ವಾದ್ಯ, ಒಂದು ಊದು ವಾದ್ಯ ನೋಡಿದ್ರಿ. ಒಬ್ಬನೇ ವ್ಯಕ್ತಿ ಕೊಡಲ್ ನುಡಿಸ್ದ, ಡಮರುಗನು ನುಡಿಸ್ದ. ಒಂದು ಊದು ವಾದ್ಯ, ಒಂದು ಚರ್ಮ ವಾದ್ಯ, ಅವನೇ ಇನ್ಸ್ಟ್ರೂಮೆಂಟರು, ಅವನೇ ಡ್ಯಾನ್ಸರು. ಅಂತಹ ಒಂದು ಏಕ ವ್ಯಕ್ತಿಗೆ ಪಾಸಿಬಿಲಿಟೀಸ್ ಇರೋದನ್ನ ನಮ್ಮ ಜನಪದರು ಎಷ್ಟು ಸುಂದರವಾಗಿ ಕಂಡುಕೊಂಡಿದ್ದಾರೆ ಅನ್ನೋದಕ್ಕೆ ನೀವೀಗ ಒಂದು 2 ಹೆಜ್ಜೆ ಹಾಕಿ ಮೈಕ್ ಹಿಡಿ. ಇದರಲ್ಲೀಗ 10 ವರ್ಷಗಳಿದೆ ಅವರು ತಂಡವಾಗಿ ಕುಣಿಯುವಂಥದ್ದು. ಜನಪದ ಕಲೆಗಳು ಏಕ ವ್ಯಕ್ತಿ ಪ್ರದರ್ಶನ ತುಂಬ ಕಡಿಮೆ. ಈಚೆಗೆ ಹೆಚ್ಚು ಪ್ರಚಾರ ಆಗಿರೋ ಪೂಜಾ ಕುಣಿತ, ದ್ವೀರಗಾಸಿ ಅಂತ ಕೆಲವು ಕಲೆ ಬಿಟ್ಟರೆ ಇನ್ನೆಲ್ಲ ಗುಂಪು. ಈಗ ನಾವು ಅತಿಥಿಯಾಗಿ ಕರೆದಿರೋದು ಮುನಿಯಪ್ಪ, ಅವ್ರ ಜೊತೆಗೆ ಸಂಗಡಿಗರಾಗಿ ಒಂದಿಬ್ಬರನ್ನು ಕರೆದಿದ್ದೇವೆ. ಇಡೀ ತಂಡವಾಗಿ ಇದನ್ನು ಆವರಿಸುವ ಹಾಗೆ ಡಮರುಗ ಹೊಡೆದ್ರೆ ಎಲ್ಲಿಗೂ ಮಿಂಚು ಥರ ಕೇಳುವಂತಹ ಪ್ರದರ್ಶನ ಇದು. ಅದರ ಒಂದು ಝಲಕ್ಕನ್ನು ಈಗ ನೋಡ್ತಾ ಇದ್ದೀರಿ. ಇವರು ಮೈಲಾರಲಿಂಗನ ಭಕ್ತರು, ಶ್ರೀಶೈಲದ ಶಿವನ ಆರಾಧಕರು. ಅವರು ಆ ಮೈಲಾರಲಿಂಗನನ್ನ ಕೊಂಡಾಡುವಾಗ ಖಡ್ಗ ಹೇಳೋದು ಅಂತ ಹೇಳಿ, ದೀರ್ಘಾಶೆಯಲ್ಲಿ ಒಡವೆ ಹೇಳ್ತಾರಲ್ಲ, ಆ ರೂಪದ ಅತ್ಯಂತ
ಮೂಲ ರೂಪದಂತೆ ಕಾಣುವ ಈ ಖಡ್ಗ ಹೇಳುವುದು ಕೆಲವು ಖಡ್ಗವನ್ನ ಕೇಳೋಣ. ದೊಡ್ಡ ನೆಟ್ಟಣ ಜಗವೊಳಗೆ ಮಲ್ಲಾಸನಂದಿಷ್ಟ ನಿಚಕಂಠಕನಾದ ಜರುಳನಂದೇಶ್ವರ ಗುಡನ ಭಕ್ತರಿಗೆ ಅಷ್ಟ ಐಶ್ವರ್ಯಗಳು 6 ಚಕ್ರದಲ್ಲಿ ಉಸುರು ಚಕ್ರ ಭವನದಲ್ಲಿ ಶಿವನೇ ಬಂಡಾರವಿದೆ ಭಾರಿ ಮಿತ್ರ ನೀರು ಜಾಗಟಿ ನೀರು ಕಳಸೆ ಹೊರತಲ್ಲಾರನಯ್ಯ ನಿಮ್ಮ ಹಾಪಿದ್ರನ್ನ ಅರಹರಂದರೆ ಅರಣ ಮಲ್ಲೇಶ್ವರನ್ 66,000 ಕಂಬಿ ಬರುವ ಪರಸಿ ಲೆಕ್ಕವಿಲ್ಲವಯ್ಯ ಕಂಬಿ ಜಂಗಮರು ತುಂಬವರು ರುದ್ರಾಕ್ಷರು ಹಿರಿಯವರಿಗೆ ಅನುವಾದ ಬಣ್ಣ ರವತಾಂಗದಲ್ಲಿ ರಸಾಚಿದ್ದರು ರಸಾಚಿದ್ದು ಶ್ರೀ ಮೈಲಾರಲಿಂಗ ಶಿವಪಾದವಿ ಗತಿ ಮೋತಿಯಿಂದ ಶಿವಸಿದ್ಧ ಗುರು ಗುಡಿಗೆ ಬದ್ದಗಿದ್ದಾರೆ ಚಂದ ಕವಿದಂತಿ ಆ ಬಾಲರಾಯರಿಗೆ ಅಪ್ಪನ ಹಾರಿಗಂತ ಇದಕ್ಕೆ ದಮರಗ ತ್ರಿಶೂಲ ಬಿರುಚಕ್ರ ಉದಗುತ್ತಿ ಕರಕಪಾಲ ಹೊಗೆ ಬಾಣ ಹೂವಿನ ಬಾಣ ಇಂಥ 37 ಆಯುಧಗಳನ್ನು ಹಿಡಿದು ಗಡ್ಡಗಡನ್ನಿ ಅಲ್ಲನ್ನು ಕಡಿತು ಗಡಗಡನ್ನಿ ಬಾಣ ನಮ್ಮ ಪರಮೇಶ್ವರನಲ್ಲಿ ಹೋಗಲು ಪರಮೇಶ್ವರ ಅದ್ಭುತ ರಾಕ್ಷಸಿಯಾಗಿ ಯಾವ ಕಾಲಕ್ಕೆ ಮೊರೆದಂತೆ ದೇಶ ಮಾಡಿದಯ್ಯ ಯಾರ್ದಾರು ಮನೆಗಳಿಗೆ ಅವರು ಭಿಕ್ಷೆ ಸ್ವೀಕರಿಸ್ತಾರೆ, ದೋಣಿ ಅಂತೇಳಿ ಅವರ ಬಾಟ್ಲಿ ಇರ್ತದೆ. ಆ ದೀಕ್ಷೆ ಸ್ವೀಕರಿಸಿದಾಗ ಅವ್ರಿಗೆ ಹರಿಸ್ತಾರೆ. ಆ ವಾಕ್ಯಗಳೇನಿದೆ ಹರಿಸೋವಂಥದ್ದು. ಮೈಲಾರಲಿಂಗನ ಚಿರಪಾದವಿ ಗತಿಮತಿಯನ್ನು ಸುಸಿದ್ಧ ಗುರು ಗುಡಿಗೆ ಬದ್ದಗಿದಾರ ಚಂದಗಾವಿ ದಟ್ಟಿ ಆಬಲ ರಾಯರಿಗೆ ಅಬ್ಬನಾರಿಗಂದ ಜಯೋ ಜಯ ಬಾಳವರ ಮನೆ ಮುಂದೆ ಬಾಗಿ ನಂಟ್ಯ ಆಡುವಾಗ ಬಾಳೆ ಬಾರಯ್ಯ ನಮ್ಮ ಮನೆ ತನಕ ಸಿಗು 87 ಕೋಟಿ ಇನ್ನೊಂದು ಮೈಲಾರಲಿಂಗ ಮೈಲಾರಲಿಂಗ ಬಾಳ ಬಡವರ ನೀನು ಬಾಳ ಬಡವರ ನೀನು ನಿಮ್ಮ ಮಾಯ ನನಗೆ ನಿಮ್ಮ ಮಾಯ ನನಗೆ ಬುದ್ಧಿ ನನಗೆ ಬುದ್ಧಿ ನನಗೆ ಗುಡ್ಡದ
ಕೂತ್ಕೊಳ್ಳಿ. ಓಯ್, ಇಷ್ಟು ಒಳ್ಳೆ ಆಸ್ವಾದಿಕರನ್ನು ನೋಡಿದರೆ ನಂಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಮಕ್ಕಳಿಗೂ ಹಿರಿಯರು ನಮ್ಮ ಜೊತೆಗೆ ಇವತ್ತು ಭಾರತದ ಪ್ರಖ್ಯಾತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ರೀಜನಲ್ ಸೆಂಟರ್ ಬೆಂಗಳೂರಿನ ಮುಖ್ಯಸ್ಥರಾದ ಹೆಸರಾಂತ ನಾಟಕ ನಿರ್ದೇಶಕರಾದ ಸಿ ಬಸಲಿಂಗಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮತ್ತು ನಾಳಿನ ರಂಗ ಪ್ರತಿಭೆಗಳು ಒಂದಿಗಿದ್ದಾರೆ. ಅವರೆಲ್ಲ ನೋಡೋ ಆಡಿಯನ್ಸ್ ನಮಗೆ ಭಾಳ ಸಂತೋಷ. ಅವರನ್ನು, ನಿಮ್ಮನ್ನು ಮತ್ತು ನಮ್ಮ ಲೋಕಸೇರಿಗೆ ಬರುವ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಮೇಲೆ ಮಳೆ ತೂರಾಡ್ತಾ ಇದೆ, ನಿಮ್ಮ ಆಸಕ್ತಿ ಭಾಳ ಹಸಿರಾಗಿದೆ. ಹಾಗಾಗಿ ಕಾರ್ಯಕ್ರಮವನ್ನು ಅತ್ಯಂತ ರಸ್ವಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆರಂಭಕ್ಕೆ ನಮ್ಮ ಸಂಸ್ಥೆ, ನಮ್ಮ ಈ ಜಾನಪದ ಲೋಕದ ಆಡಳಿತ ಮಂಡಳಿಯ ಸದಸ್ಯರಾಗಿ ನಾಗೇಗೌಡರ ಒಂದಿಗೆ ಹೆಗಲಿಗೆ ಹೆಗಲಾಗಿ ದುಡಿದ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರು ನಮ್ಮನ್ನು ಈಚೆಗೆ ಆಗಲಿದ್ದಾರೆ. ಹಾಗೆ ಈ ಸಂಸ್ಥೆಯ ಮಲ್ನಾಡಿನ ಪ್ರತಿಭೆಯಾಗಿ, ರಂಗ ಪ್ರತಿಭೆಯಾಗಿಯೂ ದುಡಿದ ಹುಚ್ಚಪ್ಪ ಮಾಸ್ತರು ನಮ್ಮನ್ನಾಗಲಿದ್ದಾರೆ. ಅವರ ಎರಡು ಹಿರಿಯ ಜೀವಕ್ಕೆ ಒಂದು ಕ್ಷಣ ನಾವು ಒಂದು ಗೌರವದ ಮೌನವನ್ನು ಆಚರಿಸೋಣ. ಮೊದಲಿಗೆ ನಮ್ಮ ಅತಿಥಿಗಳು ಮತ್ತು ಅಧ್ಯಕ್ಷರು, ಇವತ್ತಿನ 55ನೇ ಅತಿಥಿಗಳಾದ ಶ್ರೀ ಗಣಾಚಾರಿ ಮುನಿಯಪ್ಪ ಅವ್ರನ್ನ ಗೌರವಿಸಬೇಕು ಅಂತೇಳಿ ಹೇಳ್ಕೊಳ್ತೇನೆ. ಇಲ್ಬಾ ಹಿಂದೆ ಬಾ ಅಣ್ಣ. ಪ್ರವೀಣ್ ಹಿಂದೆ ಬಾ ನೋಡಿ. ಬೇಡ. ಮುನೀಶ್ ಕಣ್ಣ ಅವರು, ಮಲ್ಲೇಶ್ ಅವರು, ತೊರವರ ಸಂಪ್ರದಾಯ ಜೊತೆಗೆ ಮುಳುಗಿ ಹೋಗಿರೋರು. ಹಾಗೆ ನಮ್ಮ ಈ ದಿವಸದ ಅತಿಥಿಗಳಾದ DS ಉಮೇಶ್ ಅವ್ರಿಗೂ ಒಂದು ಪ್ರೀತಿಯ ಚಪ್ಪಾಳೆ. ಹಾಗೆ ನಮ್ಮ ಅತಿಥಿಗಳಾದ ಸುತಾರಾಮೇಗೌಡರು. ಸರ್ ಹಂಗೆ ನಿಂತ್ಕೊಳ್ಳಿ. ಹಾಂ, ದಯವಿಟ್ಟು ಹಾಗೆ ಆಚರಣೆ. ಸರ್ ಹಂಗೆ ನಿಂತ್ಕೊಳ್ಳಿ. ನಮ್ಮ ಸರ್ ಹಂಗೆ ನಿಂತ್ಕೊಳ್ಳಿ. ಮುಂದೆ ನೋಡಿ. ಈ ಸಭೆಯನ್ನು ಉದ್ದೇಶಿಸಿ ಉಪಕಾರ್ಯದರ್ಶಿಗಳು, ಹಾಂ ಸರ್, ಜಿಲ್ಲಾ ಪಂಚಾಯತಿ ರಾಮನಗರದ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಒಂದು ಹೆಸರಾದ ಶ್ರೀ ಉಮೇಶ್ ಅವರು, ಹಾಂ ಸರ್, ಕಲಾ ಪರಿಷತ್ನ ವಿದ್ಯಾರ್ಥಿಗಳು ನಮಗೆ ಕೊಟ್ಟು ಅದರ ನೆನಪನ್ನು ಇವತ್ತು ಉಳಿಸಿದ್ದಾರೆ. ನಮ್ಮ ಸಂಸ್ಥೆಗೆ ಯಾವತ್ತೂ ಪ್ರೀತಿ ಉಳ್ಳವರಾಗಿದ್ದರು, ಅವರಿಗೆ ನಮ್ಮ ಪ್ರೀತಿ. ದಯವಿಟ್ಟು ಮಾನ್ಯ ಉಪಕಾರ್ಯದರ್ಶಿಗಳು ಕೆಲವು ಮಾತು. ಸನ್ಮಾನ್ಯರೇ, ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಟಿ ತಿಮ್ಮೇಗೌಡರವರೇ IAS ನಿವೃತ್ತಿಯಾಗಿ ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡಿ ಈಗ ಈ ಒಂದು ಜನಪದ ಲೋಕಕ್ಕೆ ಭಾಳಷ್ಟು ಕೊಡುಗೆಯನ್ನು ನೀಡ್ತಿರುವ ಸನ್ಮಾನ್ಯ ತಿಮ್ಮೇಗೌಡರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಈ ತಿಂಗಳ ಮುಖ್ಯ ಅತಿಥಿಗಳು ಗಣಾಚಾರಿ ಮುನಿಯಪ್ಪನವರೇ. ನಿಮಗಾಗಲೇ ಈಗ ಒಂದು ಒಳ್ಳೆಯ ಪ್ರದರ್ಶನ ಮಾಡಿ ಈ ಒಂದು ಕಲೆಯನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ರಾಮೇಗೌಡರವರೇ, ಸನ್ಮಾನ್ಯ ಆದಿತ್ಯ ನಂಜರವರವರೇ, ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೇ, ಮಕ್ಕಳೇ, ನಿಮಗೆಲ್ಲ ತಿಳಿದಂತೆ ಭಾರತ ವಿವಿಧ ಸಂಸ್ಕೃತಿ ಕಲೆಯನ್ನು ಹೊಂದಿದೆ. ಅದರಲ್ಲೂ ಸಹ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲಿ 30 ರೀತಿಯ ಕಲೆಗಳು, ಜನಪದ ವ್ಯಕ್ತಿತ್ವವನ್ನು ತಾವೆಲ್ಲ ನೋಡ್ಬೋದು. ಇವತ್ತಿನ ದಿನ ನಮ್ಮ ಗಣಾಚಾರಿ ಮುನಿಯಪ್ಪನವರು ಎಂಥ ಒಂದು ಅದ್ಭುತವಾದ ಒಂದು ಕಲೆಯನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ರು ಅಂತೇಳಿ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇಂತಹ ಕಲೆಗಳು ನಮ್ಮಲ್ಲಿ ಉಳಿಬೇಕಾದ್ರೆ ನಾವು ನೀವು ಎಲ್ಲ ಶ್ರಮಿಸಬೇಕಾಗತ್ತೆ ಸರ್. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನೋಡಿ, ನೀವು ಇಡೀ ರಾಜ್ಯವನ್ನು ಸುತ್ತಾಡಿದ್ರೆ ಪ್ರತಿಯೊಂದು ಗ್ರಾಮದಲ್ಲೋ ಪ್ರತಿಯೊಂದು ವಿಲೇಜ್ನಲ್ಲೋ
ನಿಮಗೆ ಒಂದೊಂದು ರೀತಿಯ ಕಲೆಗಳು ಸಿಗ್ತದೆ. ಜನಪದ ಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಇದು ಅವಕಾಶವನ್ನು ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ನಾವು ಈಗಾಗಲೇ ಮಾನ್ಯ ಅಧ್ಯಕ್ಷರ ಜೊತೆಗೆ ಒಂದು ಸುತ್ತು ಹೋದು ನಮ್ಮಲ್ಲಿ ಇರುವ ಕಲೆಗಳನ್ನು ನೋಡಿ ನಿಜವಾಗಲೂ ನಮಗೆ ಆಶ್ಚರ್ಯ ಆಗ್ತದೆ. ಈ ಕಲೆಗಳು ಹೇಗೆ ಮುಂದುವರಿಸ್ಕೊಂಡು ಹೋಗೋದು ಅಂತ ಹೇಳಿ ನೀವು ನೋಡಿರ್ಬೋದು. ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋದರೆ ಡೊಳ್ಳು ಕುಣಿತ ಭಾಳ ಫೇಮಸ್ಸು, ಇಲ್ಲಿ ಮಂಡ್ಯದಲ್ಲಿ ಹೋದರೆ ಪೂಜಾ ಕುಣಿತ ಭಾಳ ಫೇಮಸ್ಸು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಕಲೆಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಲೆ ಒಟ್ಟೊಟ್ಟಿಗೆ ಹೋಗಿದ್ದೆ ಆದರೆ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗತ್ತೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಜನಪದ ಲೋಕದಲ್ಲಿ ನಿಜವಾಗಲೂ ಒಳ್ಳೆಯ ಒಂದು ಹೆಸರನ್ನು ಇಟ್ಟಿದ್ದಾರೆ. ಜನಪದ ಲೋಕವನ್ನು ಇಲ್ಲಿ ತರಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಈಗಾಗಲೇ ಮಾನ್ಯ ಅಧ್ಯಕ್ಷ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೆ. ಇದನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು ಹೇಗೆ ಅಂತ ಹೇಳಿ ಸರ್ಕಾರ ಭಾಳಷ್ಟು ಅನುದಾನವನ್ನು ಕೊಡ್ತಿದೆ ಅಂತ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಜನಪದ ಲೋಕ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ಪ್ರತಿಯೊಂದು ನಮ್ಮ ನೋಡಿ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದಿದ್ದಾವೆ. ಸುಮಾರು 8 ಪ್ರಶಸ್ತಿಗಳನ್ನು ನಾವು ಪಡೆದಿದ್ದೇವೆ. ಯಾವ ರಾಜ್ಯದಲ್ಲೂ ಅಷ್ಟೊಂದು ಪ್ರಶಸ್ತಿ ಬಂದಂಗೆ ಕಾಣಲಿಲ್ಲ. ರಾಜ್ಯದ ಒಂದು ಹಿರಿಮೆ, ಇದು ಭಾಳ ಸಂತೋಷದ ವಿಚಾರ. ಆ ನಿಟ್ಟಿನಲ್ಲಿ ನಮ್ಮ ಕಲೆ ಮತ್ತು ಸಂಸ್ಕೃತಿ ಒಟ್ಟಿಗೆ ಹೋದರೆ ನಿಜವಾದ ನಾವು ಮನುಷ್ಯರಾಗಿ ಮುಂದೆ ಒರಿತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋಕ್ಕೆ ತಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸರಿ, ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ನಮ್ಮ ರಾಮನಗರ ಜಿಲ್ಲಾ ಘಟಕ ಕರ್ನಾಟಕ ಜಾನಪದ ಟ್ರಸ್ಟ್ನ ಅಧ್ಯಕ್ಷರು, ಹೆಸರಾಂತ ಪತ್ರಿಕಾಕರ್ತರು ಆದ ಶ್ರೀ ಸೂತಾರಾಮೇಗೌಡರು ಸಂದರ್ಭದಲ್ಲಿ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರಾದಂಥ ಹಿರಿಯರು ಆದಂಥ ತಿಮ್ಮೇಗೌಡ ಅವರೇ ಮತ್ತು ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಸುಮೇಶ್ ಅವರೇ, ಕುರುವ ಬಸವರಾಜ್ ಅವರೇ ಮತ್ತು ನಮ್ಮ ಕಲಾವಿದರೆ, ಪ್ರಾಯಶಃ ಈ ಥರದ ಒಂದು ನಾವು ಎಲ್ಲರೂ ಇಲ್ಲಿ ಕೂತ್ಕೊಂಡು ಇಂಥ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋಂಥದ್ದು. ಇನ್ನು 5 ಸಂಚಿಕೆಗಳಾದರೆ 5 ವರ್ಷ ಆಗುತ್ತೆ. 5 ವರ್ಷದಿಂದ ನಿರಂತರವಾಗಿ 2ನೇ ಶನಿವಾರ, ತಿಂಗಳ 2ನೇ ಶನಿವಾರ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ನಮಗೆ ನಾಗೇಗೌಡರ ಕಲ್ಪನೆ ಅದೇ ಇದ್ದಿದ್ದು. ರಾಜ್ಯದ ಎಲ್ಲ ಪ್ರತಿಷ್ಠಿತ ಜನಪದ ಕಲಾವಿದರನ್ನು ಇಲ್ಲಿಗೆ ಕರೆದು ಅವ್ರನ್ನ ಗೌರವಿಸಬೇಕು. ಪ್ರತಿ ಭಾನುವಾರ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾನೆ ಇದೆ. ಅದನ್ನೆಲ್ಲ ಬರುವ ಎಲ್ಲ ಪ್ರವಾಸಿಗರು ನೋಡಿ ಖುಷಿಗೊಳ್ತಾರೆ. ಇಂಥ ಒಂದು ಜಾಗದಲ್ಲಿ ಇಂಥ ಅಪೂರ್ವವಾದಂಥ ಕಲಾ ಪ್ರದರ್ಶನ ಬಹಳಮಟ್ಟಿಗೆ ಜನಪ್ರಿಯ ಆಗಿದೆ. ರಾಜ್ಯದ ಯಾವುದೇ ಭಾಗಕ್ಕೆ ಹೋದ್ರೂ ಸಹಿತ ಅವರು ಹೇಳ್ತಾರೆ, ನಿಮ್ಮೂರ ಹತ್ರ ಇದೆಯಲ್ವಾ ಜಾನಪದ ಲೋಕ ಅಂತ ಮಾತನ್ನು ಹೇಳ್ತಾರೆ. ಅದಷ್ಟೇ ನಮ್ಮ ಹೆಮ್ಮೆ. 35 ವರ್ಷಗಳ ಹಿಂದೆ ಇದು ಕಗ್ಗಾಡು. ನಾಗೇಗೌಡರ ಪರಿಶ್ರಮದಿಂದ ಇದು ಇಷ್ಟು ಅದ್ಭುತವಾಗಿ ಚೆನ್ನಾಗಿ ಬೆಳೆದಿದೆ. ತಿಮ್ಮೇಗೌಡರ ಕಾಲದಲ್ಲಿ ಅನೇಕ ಈ ಪ್ರತಿಮೆಗಳು ಇವೆಲ್ಲ ಬರ್ತಾ ಇದ್ದಾವೆ. ಇನ್ನೂ ಸಮೃದ್ಧವಾಗಿ ಈ ಸಂಸ್ಥೆಯನ್ನು ಕಟ್ಟಂಥ ಒಂದು ಕೆಲಸ ನಡೀತಾ ಇದೆ. ಮತ್ತು ಸರ್ಕಾರನೂ ಸಹಿತ ಈ ಬಗ್ಗೆ ಕಣ್ಣನ್ನು ಬಿಡ್ತಾ ಇದೆ. ಇತ್ತೀಚೆಗೆ ಆರಂಭದ ದಿನಗಳಲ್ಲಿ ಭಾಳ ಕಷ್ಟದ ಸಂದರ್ಭಗಳು, ಯಾರೂ ಗಮನಿಸ್ತಾ ಇರಲಿಲ್ಲ. ಪ್ರಧಾನಮಂತ್ರಿಗಳನ್ನ ಕರ್ಕೊಂಡ್ಬಂದ್ರು, ಅವರು ಈ ಕಡೆ ಗಮನಿಸ್ತಾ ಇರಲಿಲ್ಲ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನಮ್ಮದೇ ದೇವೇಗೌಡರು. ಹಾಗಾಗಿ ಈಗ ಎಲ್ಲರಿಗೂ ಸಹಿತ ಈ ಜಾನಪದ ಲೋಕದ ಕಡೆ ಕಣ್ಣು ಬೀಳ್ತಾ ಇದೆ. ಇದೊಂದು ಅಪೂರ್ವವಾದಂಥ ಜಾಗ. ನಮ್ಮ ನಾಗೇಗೌಡರು ಹೇಳ್ತಿದ್ರು, ಇದು ನಮ್ಮ ಕಲಾವಿದರ ಕಾಶಿ, ಜಾನಪದ ಕಲಾವಿದರ ಕಾಶಿ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡಿದ್ರು. ಅದರ ರೀತಿಯಲ್ಲಿಯೇ ಈಗ ಚೆನ್ನಾಗಿ ಎಲ್ಲವೂ ನಡೀತಾ ಇದ್ದಾವೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ. ಇಲ್ಲಿಗೆ ಬರುವ ಶನಿವಾರ ಬರುವಂಥವ್ರ ಸಂಖ್ಯೆ ಹೊಸಬರು ಬಹಳ ಜನ ಬದಲಾಗಿ ಬರ್ತಾ ಇರ್ತಾರೆ. ಅಂದರೆ ಅವರು ಬೇರೆಯವರು ಹೇಳಿ ಆ ಕಾರ್ಯಕ್ರಮ ನೋಡಿ ಹಿಂದಿನ ಕಾರ್ಯಕ್ರಮದಿಂದ ಪ್ರಚೋದನೆಗೊಂಡು ಇಲ್ಲಿಗೆ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಎಷ್ಟು ದಿವಸ ನಡೀತದೋ ನನಗೆ ಗೊತ್ತಿಲ್ಲ. ಯಾಕಂದರೆ 60 ತಿಂಗಳಾದ ಮೇಲೆ ಮತ್ತೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋಂಥ ಒಂದು ಆಲೋಚನೆ ನಮ್ಮ ಆಡಳಿತ ಮಂಡಳಿಯಲ್ಲಿದೆ. ಆ ಹಿನ್ನೆಲೆಯಲ್ಲಿ ಒಂದು ಪ್ರಯೋಗಗಳಿವೆ. ಈ ಪ್ರಯೋಗಗಳಲ್ಲಿ ನೀವೆಲ್ಲ ಇಂಥದ್ದನ್ನು, ಈ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ, ಮತ್ತು ಇನ್ನೊಂದು ಭಾಳ ವಿಶೇಷ ಏನಂದರೆ ಜಾನಪದ ಲೋಕ ಬಂದಿದ್ದರಿಂದ ಈ ರಾಮನಗರ ಜಿಲ್ಲೆ ಅಷ್ಟೇ ಅಲ್ಲ, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಹೊಸ ಕಲಾವಿದರು ಹುಟ್ಟುಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ನೆಲೆ ಸಿಗ್ತಾ ಇದೆ. ಅವರೆಲ್ಲರೂ ಸಹಿತ ಸಮೃದ್ಧವಾಗಿ ಬದುಕುವಂಥ ಒಂದು ವಾತಾವರಣವನ್ನು ಕಟ್ಕೊಳ್ತಾ ಇದ್ದಾರೆ. ಅದು ಒಂದು ವಿಶೇಷ ಅಂಥೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ, ಈ ಕಲಾವಿದರು ನಮ್ಮಲ್ಲೂ ಸಹಿತ ಇದ್ದಾರೆ. ನಮ್ಮಲ್ಲಿ ಕೆಂಚು ಮಲ್ಲಯ್ಯ ಅಂತ ಒಬ್ಬರಿದ್ದು ಜ್ಞಾಪಿಸ್ಕೊಳ್ತೇನೆ ನಾನು. ಕೆಂಚು ಮಲ್ಲಯ್ಯ ಬಹಳ ಪ್ರಮುಖವಾದಂಥ ಒಬ್ಬ ಕಲಾವಿದ.
ಆ ಕಾಲಕ್ಕೆ ನಾವೆಲ್ಲ ಹುಡುಗರಾಗಿದ್ದ ಕಾಲಕ್ಕೆ ಅವರು ಎಲ್ಲ ಹಳ್ಳಿಗಳಲ್ಲೂ ಹೋಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾಯಿದ್ರು. ಅವರು ಬಹಳಷ್ಟು ಕಥೆಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು, ಪೌರಾಣಿಕ ಕಥೆಗಳನ್ನು ಮತ್ತು ಬೇರೆ ಕಥೆಗಳನ್ನು. ಹಾಗಾಗಿ ಈ ಕಲೆ ಸಾಕಷ್ಟು ವ್ಯಾಪಕವಾಗಿ ಬೆಳಿಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವರು ಸಹಿತ ಹೊಸ ಹೊಸ ಕಲಾವಿದರನ್ನು ನಮಗೇನಾಗಿದೆ ಇತ್ತೀಚೆಗೆ ಗೊರವರ ಕುಣಿತ ಅಂದರೆ ಯಾರೋ ಭಿಕ್ಷುಕರು ಮಾಡೋದು ಅನ್ನೋಂಥ ಕಲ್ಪನೆ ಬಂದ್ಬಿಟ್ಟಿದೆ. ಅಲ್ಲ, ಅದು ಪರೋಕ್ಷವಾಗಿ ಒಂದು ರೀತಿಯ ವಿಶೇಷವಾದ ಕಾರ್ಯಕ್ರಮ. ಅದನ್ನು ಮತ್ತೆ ಕಟ್ಟತಕ್ಕಂಥ ಕೆಲಸನ ಈ ಕಲಾವಿದರು ಸೇರಿಕೊಂಡು ನಮ್ಮಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಕರ್ನಾಟಕ ಜಾನಪದ ಪರಿಷತ್ತು ನಾಡೋಜ ಎಚ್ ಎಲ್ ನಾಗೇಗೌಡರು 1979ರಲ್ಲಿ ಸಂಸ್ಥೆಯನ್ನು ಆರಂಭಿಸಿದರು. 2005ರವರೆಗೂ ಉಸಿರಾಗಿ ಈ ಲೋಕವನ್ನು ಕಟ್ಟಿದರು. ಅವರು ಇರುವಾಗಲೇ ಆಡಳಿತ ಮಂಡಳಿ ಸದಸ್ಯರಾಗಿ ಮಾನ್ಯ ಟಿ ತಿಮ್ಮೇಗೌಡರನ್ನ ಅವರು ಒಂದಿಗೆ ಸೇರಿಸಿಕೊಂಡಿದ್ದರು. ಅವ್ರ ಜೊತೆಗೆ ಹಿರಿಯರಾದ ಜಿ ನಾರಾಯಣ್ ಒಳಗೊಂಡ ಅನೇಕ ಸದಸ್ಯರಿದ್ದರು. ಆಗಿನಿಂದ 2005ರಿಂದ ಅವರು ತೀರಿದ ನಂತರದಿಂದ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ವಿಸ್ತರಿಸ್ತಿರುವ, ಮತ್ತಷ್ಟು ಬಣ್ಣಗೊಳಿಸ್ತಿರುವ, ಎಲ್ಲರ ಸೆಳವೆಗೆ ಆಕರ್ಷಣೆಗೆ ಒಳಗಾಗುತ್ತಿರುವಂತೆ ರೂಪಿಸ್ತಾ ಇರುವವರು ಮಾನ್ಯ ಟಿ ತಿಮ್ಮೇಗೌಡರು. ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಕರ್ನಾಟಕ ಜಾನಪದ ಪರಿಷತ್ತು ಪ್ರತಿ ತಿಂಗಳು 2ನೇ ಶನಿವಾರ ಈ ಜಾನಪದ ಲೋಕದಲ್ಲಿ ಒಂದು ಲೋಕಸಿರಿ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ತಾವೆಲ್ಲರೂ ಬಂದಿದ್ದೀರಿ, ಸಂತೋಷ. ಈ ತಿಂಗಳ ಅತಿಥಿಯಾಗಿ ಶ್ರೀ ಗಣಾಚಾರಿ ಮುನಿಯಪ್ಪ ಅವರು, ನಿಮಗೆ ಗೊತ್ತಿದೆ ಅವ್ರ ವಯಸ್ಸು ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿಲ್ವೇನೋ ಪಾಪ. ಆದರೆ ನನಗೇನೆ 73 ವರ್ಷ ಆಗಿದೆ, ನನಗಿಂತ ವಯಸ್ಸಾದಂಗೆ ಕಾಣ್ತಾ ಇದ್ದಾರೆ ಅವರು. 80 ವರ್ಷ. ನೀವು ತಪ್ಪು ಪ್ರಿಂಟ್ ಮಾಡಿದ್ದೀರಿ, 69 ಅಂತ ಅಲ್ವಾ ಸಿದ್ಲಿಂಗಯ್ಯನವ್ರೆ? ಅದಕ್ಕೆ ನಾನು ಹೇಳಿದ್ದು, ಅವರು ಅದು ಲೆಕ್ಕ ಇಟ್ಕೊಂಡಿಲ್ಲ, ಆದರೆ 80 ವರ್ಷದ ಮೇಲಾಗಿದೆ ಅವ್ರಿಗೆ. ಹೌದಾ? ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ರಾಮನಗರ ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮಿತ್ರರಾದಂಥ ಉಮೇಶ್ರವರೇ, ರಾಮೇಗೌಡ್ರೆ, ಡಾಕ್ಟರ್ ಪೂರ್ವ ಬಸವರಾಜರವರೇ, ನಮ್ಮ ಪ್ರೀತಿಯ ಇದಕ್ಕೆ ಹೋಗೊಟ್ಟು ಬಂದಿರತಕ್ಕಂಥ ಬಸವಲಿಂಗಯ್ಯನವರು, ನನಗೆ ಭಾಳ ಅವ್ರ ಹೆಸರು ತುಂಬ ಕೇಳಿದ್ದೆ. ಒಳ್ಳೆಯ ನಿರ್ದೇಶಕರು ಮತ್ತು ಕುವೆಂಪು ಅವರ ರಚಿತ ಇದನ್ನು ಅವರು ಇಡೀ ಮಲೆಗಳಲ್ಲಿ ಮದುಮಗಳು ರಾತ್ರಿಯೆಲ್ಲ ಕೂತ್ಕೊಂಡು ನೋಡುವಂಥ ಆಸಕ್ತಿಯಿಂದ ಜನ ತಿಂಗಳ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡು ಕಾಯ್ತಾ ಇದ್ದಂಥ ಒಂದು ನಾಟಕವನ್ನು ನಿರ್ದೇಶಿಸ್ತಕ್ಕಂಥವರು ನಮ್ಮ ಬಸವಲಿಂಗಯ್ಯನವರು. ಅಂಥವ್ರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದರೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದಾರೆ ಅಂದರೆ ನಿಜವಾಗ್ಲೂ ಜನಪದ ಲೋಕ ಧನ್ಯ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಅವರು ನಾಗೇಗೌಡರ ಜೊತೆ ಭಾಳ ಪರಿಶ್ರಮದಿಂದ ಇದನ್ನು ಬೆಳೆಸಿದ್ದಾರೆ. 1986ರಲ್ಲಿ ನಾನು ಬೆಂಗಳೂರು ಸ್ಪೆಷಲ್ DC ಆಗಿದ್ದಾಗ ಈ ಜಾಗವನ್ನು ನಾಗೇಗೌಡರಿಗೆ ಕೊಟ್ಟೆ. ಇಲ್ಲಿ ಜನಪದ ಲೋಕ ಮಾಡಬೇಕು ಅಂತ ಇದ್ರು. ಅವರು ಎಲ್ಲೆಲ್ಲೋ ಜಾಗ ಕೇಳಿದ್ರು, ಎಲ್ಲೂ ಸಿಕ್ಕಿರಲಿಲ್ಲ. ಕೊನೆಗೆ ಇಲ್ಲಿ ಇದು ಸಿಕ್ತು. 85ರಿಂದ ನಿಮ್ಮಂಥವ್ರೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಸಹಾಯದಿಂದ ಇದನ್ನು ಕಟ್ಟಿದ್ರು. ಇಂಥ ಮರಗಿಡಗಳು, ಒಳ್ಳೆ ಮಲೆನಾಡಿನ ಒಂದು ವಾತಾವರಣ ಇರುವಂಥ ಇಂಥ ಇದು ನಮ್ಮ ನಾಗೇಗೌಡರ ಬೆಳೆಸಿರುವಂಥದ್ದು. ಪುಣ್ಯಾತ್ಮ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುವಂಥ ಪರಿಸ್ಥಿತಿನಲ್ಲಿ ಅವರು ಹಣಕಾಸಿನ ತೊಂದರೆಯಿಂದ ಕೆಲಸ ಮಾಡಿದ್ರು. ಒಬ್ಬರು ಮುಖ್ಯಮಂತ್ರಿಗಳು ಇಲ್ಲಿ ಬಂದಿದ್ರು, ಅವ್ರ ಹೆಸರು ಹೇಳಲ್ಲ ನಾನು, ಅವ್ರಿಲ್ಲ ಪಾಪ. ಅವ್ರನ್ನ ಸತಾಯಿಸಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟೇ ಇರಲಿಲ್ಲ. ಕೊನೆಗೆ ಅವರು ಎಲ್ಲೋ ಮೈಸೂರಿಗೆ ಹೋಗ್ತಾ ಎಲ್ಲ ಸೆಕ್ರೆಟರಿಗಳು, ಪೊಲೀಸ್ ಇವ್ರ ಜೊತೆನಲ್ಲೆಲ್ಲ ಇಲ್ಲಿ ಬಂದು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ನಮ್ಮ ನಾಗೇಗೌಡ್ರಿಗೆ ಹೆಂಗೋ ಗೊತ್ತಾಗೋಯ್ತು, ಇವ್ರು ನಮ್ಮನ್ನು ಇಷ್ಟು ಸತಾಯಿಸಿದಾರಲ್ಲ ದುಡ್ಡು ಕೊಡ್ದೇನೆ ಅಂತ ಅಂದ್ಬಿಟ್ಟು ಬಂದದ್ದೇ ಗೇಟ್ ಬಾಗ್ಲಾಕ್ಬಿಟ್ಟು
ಅವ್ರನ್ನ ಒಳಗಡೆ ಸೇರಿಸ್ಬಿಟ್ಟು ನೀವು ಹೆಂಗ್ ಹೋಯ್ತೀರಿ ಹೋಗಿ ಆಚೆಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ನೀವು. ಆ ಥರ ಒಂದು ಕಷ್ಟಪಟ್ಟು ಒಂದು ಉತ್ತಮವಾದ ಧ್ಯೇಯ ಇಟ್ಕೊಂಡು ನಮ್ಮ ನಾಗೇಗೌಡರು ಬೆಳೆಸಿದ್ರು ಇದು ಜನಪದ ಲೋಕನ. 25 ವರ್ಷ ಆಯಿತು ಈ ಜನಪದ ಲೋಕಾರ್ಪಣೆಗೊಂಡು 25 ವರ್ಷ ಆಯಿತು. 25 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದು ಇದು ಈ ಎಲ್ಲ ಕಲಾವಿದರ ತರಬೇತಿ, ಕಲಾ ಪ್ರದರ್ಶನಕ್ಕೆ ಅವಕಾಶ ಮತ್ತು ಈ ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಾಗೇಗೌಡರು ಬಹಳ ಪರಿಶ್ರಮ ವಹಿಸಿ, ಆನಂತರ ಬಂದ ನಮ್ಮ ಜಿ ನಾರಾಯಣ ಅವರು ಬಹಳ ಸರ್ಕಾರದಿಂದ ಹಣ ಸಹಾಯವನ್ನು ನಿರಂತರವಾಗಿ ಪಡೆದು ಅದನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿದ್ರು. ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಆ ಬಳ್ಳಾರಿಯ ದರೋಜಿ ಈರಮ್ಮ ತೀರ್ಕೊಂಡ್ರು. ಆವಾಗ ನಿಂತದೇ ಒಂದು ಪ್ರೆಸ್ ಮೀಟಲ್ಲಿ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ನಮ್ಮ ಪತ್ರಕರ್ತ ಮಿತ್ರರು, ನನಗೊಂದು ಪ್ರಶ್ನೆ ಕೇಳಿದ್ರು. ನೋಡಿ, ಇಂಥ ಕಲಾವಿದರು ಅವರ ಇಳಿ ವಯಸ್ಸಿನಲ್ಲಿ ಅವರು ದರೋಜಿ ಈರಮ್ಮ ಬಳ್ಳಾರಿನಲ್ಲಿ ತೀರ್ಕೊಂಡ್ರು. ಅವ್ರನ್ನ ಒಂದ್ಸಾರಿ ಆದರೂ ಕರೆಸಿ ನೀವು ಅವ್ರನ್ನ ಗೌರವಿಸುವಂಥ ಕೆಲಸ, ನಮ್ಮ ಕಲಾವಿದರನ್ನ, ಜನಪದ ಕಲಾವಿದರನ್ನ ಗೌರವಿಸುವಂಥ ಕೆಲಸ ನೀವು ಮಾಡಬೇಕಾಗಿತ್ತು ಅಂತ ನನಗೆ ಪ್ರಶ್ನೆ ಕೇಳಿದ್ರು. ನಾನು ತಕ್ಷಣವೇ ಆವತ್ತೇ ಘೋಷಣೆ ಮಾಡಿದೆ, ಪ್ರತಿ ತಿಂಗಳು 2ನೇ ಶನಿವಾರ ಒಬ್ಬೊಬ್ಬ ಕಲಾವಿದರನ್ನ, ಇಂಥ ಶ್ರೇಷ್ಠ ಕಲಾವಿದರನ್ನ ಕರೆಸಿ ಗೌರವಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಆವತ್ತು ಪ್ರಾರಂಭ ಆದದ್ದು. ಇವತ್ತು 55ನೇ ಸಮಾರಂಭ. ಇನ್ನು ನಿರಂತರವಾಗಿ ನಡೀತದೆ ಇದು, ನೀವೇನು ಯೋಚನೆ ಮಾಡಬೇಡಿ. ಇಂಥ ಕಲಾವಿದರು ನಾವು ನೋಡ್ಲಿಕ್ಕೆ ಎಲ್ಲಿ ಸಿಗ್ತಾರೆ? ನಾವು ಹುಡ್ಕೊಂಡು ಹೋಗ್ಬೇಕು ಅವ್ರ ಊರುಗಳಿಗೆ, ಅಥವಾ ಅವ್ರ ಪ್ರದರ್ಶನ ಕೊಡೋ ಜಾಗಕ್ಕೆ ಹೋಗ್ಬೇಕು. ನಮ್ಮ ಶ್ರೀ ಗಣಾಚಾರಿ ಮುನಿಯಪ್ಪ ಅವರು ಇದೇ ದೊಡ್ಡಬಳ್ಳಾಪುರ ತಾಲೂಕಿನವರು, ಅರಳುಮಲ್ಗೆ ಗ್ರಾಮ. ಅವರು ಮೈಲಾರಂಗಲಿಂಗನ ಕಾವ್ಯವನ್ನ ನೀವು ವಾಚನ ಮಾಡಿದ್ದನ್ನ ತಾವು ನೋಡಿದಿರಿ. ಈಗ ಇವರು ಗೊರವರ ಕುಣಿತ, ಆಮೇಲೆ ಬಹಳಷ್ಟು ಮೈಲಾರಲಿಂಗನ ಬಗ್ಗೆ ಹಾಡು, ಪ್ರದರ್ಶನ ಎಲ್ಲವನ್ನ ಹೇಳ್ಕೊಂಡು ಹಳ್ಳಿಗೆ ಹೋಗಿ ನೋಡಿ, ಇದೆಲ್ಲ ಕರಡಿ ಇದದು. ಅದು ಪಾಪ ಅವರು ಹಿಂದೆ ಎಲ್ಲ ಇಂಥವ್ರು ಬಂದ್ರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಎದುರ್ಕೊಂಡು ಓಡ್ತಾ ಇದ್ದೋ ಮನೆ ಒಳಗಡೆ. ಯಾಕೆಂದ್ರೆ ಈ ಒಂದು ಕಲಾವಿದರು ಅವಿದ್ಯಾವಂತರು ಅಥವಾ ವಿದ್ಯಾವಂತರು, ಬಹಳಷ್ಟು ಜನ 100% ಕಲಾವಿದರು, ಹಾಡುಗಾರರು, ಜನಪದರು ಪ್ರತಿಯೊಂದು ಹಳ್ಳಿಯಲ್ಲಿದ್ದಾರೆ. ನಮ್ಮ ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ ಇಂಥ ಕಲಾವಿದರಿದ್ದಾರೆ. ಆದರೆ ಈ ಕಲಾವಿದರಿಗೆ ಸರ್ಕಾರ ಕೆಲವರಿಗೆ ಮಾನ್ಯತೆ ಕೊಟ್ಟಿದೆ, ಅವ್ರಿಗೆ ಮಾಸಾಸನ ಕೊಡ್ತಾ ಇದೆ. ಆದರೆ ಎಲ್ರಿಗೂ ಅಲ್ಲ. ನಿಮಗೆ ಬರ್ತಾ ಇದೆಯಾ ನೋಡಿ, ಇವ್ರು ಏನು ಕೆಲಸ ಮಾಡಬಲ್ಲರು? ಇವರು ಕೆಲಸ ಮಾಡ್ಕೊಂಡು ದುಡಿದು ಜೀವನ ಮಾಡೋದಕ್ಕಾಗುತ್ತಾ? ನಮ್ಮ ಆಸೆ ಏನು ಅಂತಂದರೆ, ಸರ್ಕಾರ ಮನಸ್ಸು ಮಾಡಿ ಈ ಕಲಾವಿದರಿಗೆ, ಇವ್ರಿಗೆಲ್ಲ ವಯಸ್ಸಾಗಿದೆ, ಅವ್ರು ದುಡ್ಡು ತಿನ್ನೋದು ಕಷ್ಟ ಆಗ್ತದೆ. ಅವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ದೇನೆ ಕಲೆಯನ್ನ ಕಲಿತು ಬೆಳೆಸ್ಕೊಂಡು ಬಂದವರು. ಇವರು ಪ್ರಶಸ್ತಿಗೋಸ್ಕರ ಕಲೆಯನ್ನ ಕಲ್ತವ್ರಲ್ಲ, ಅದಲ್ವೇನಪ್ಪ? ಕಲೆ ಒಂದು ನಮ್ಮ ದೇಶದ ಮೂಲ ಸಂಸ್ಕೃತಿ. ಅದು ಈ ಕಲೆಯನ್ನ ಉಳಿಸಿ ಬೆಳೆಸ್ಕೊಂಡು ಬರಬೇಕು ಅಂತ ಅವರು ಸ್ವಯಂ ಪ್ರೇರಿತರಾಗಿ ಈ ಕಲೆಯನ್ನ ಕಲಿತು ಬೆಳೆಸ್ಕೊಂಡು ಬಂದಿರುವಂಥವ್ರು. ಇಂಥವರು ನಿಜವಾದ ಕಲಾವಿದರು. ಇವ್ರಿಗೆ ಸರ್ಕಾರ ಮಾನ್ಯತೆ ಕೊಡಬೇಕು ಮತ್ತು ಇಂಥವ್ರನ್ನ ಹುಡುಕಿ ಅವರು ವಯಸ್ಸಾಗಿ ನಿಶಕ್ತರಾಗೋದಕ್ಕೆ ಮುಂಚೆ ಮಾಸಾಸನ ಕೊಡುವಂಥ ಕೆಲಸ ಮಾಡಬೇಕು. ನಾನು ಈ ಮೂಲಕ ಸರ್ಕಾರವನ್ನು ವಿನಂತಿಸಿ ಮಾಡ್ಕೊಳ್ತೇನೆ. ಸರ್ಕಾರ ಸಾಕಷ್ಟು ಸಹಾಯ ಮಾಡಿದೆ. ಈ ವರ್ಷ ಈ ಜನಪದ ಲೋಕದ ಬೆಳ್ಳಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ನವೆಂಬರ್ ತಿಂಗಳಲ್ಲಿ. ಬಹಳಷ್ಟು ಜನ ಕಲಾವಿದರು ಅರ್ಜಿ ಹಾಕ್ಕೊಂಡು ಇನ್ನೂ ಮಾಸಾಸನಕ್ಕೆ ಕಾಯ್ತಾ ಇದ್ದಾರೆ.
ಅವರಲ್ಲಿ ದುಡಿಯುವ ಶಕ್ತಿ ಇಲ್ಲ ಮತ್ತು ಅವ್ರ ಜೀವನೋಪಾಯಕ್ಕೆ ತೊಂದರೆ ಆಗಿದೆ. ಅವರೇ ಹೇಳ್ತಾ ಇದ್ದಾರೆ ನಮ್ಮ ಗಣಾಚಾರ್ಯ ಅವರು, ತೊಂದರೆ ಇದೆ ಅಂತ. ಅದರಿಂದ ಸರ್ಕಾರ ಮನಸ್ಸು ಮಾಡಿ ನಮ್ಮ ಈ ಜಾನಪದ ಕಲಾವಿದರಿಗೆ ಹೆಚ್ಚು ಜನರಿಗೆ ಮಾಸಾಸನವನ್ನು ಕೊಟ್ಟು ಅರ್ಹರೆಲ್ಲರನ್ನೂ ನನ್ನ ಒಂದು ಈಗಾಗಲೇ ಸರ್ಕಾರಕ್ಕೆ ತಿಳಿಸಿರುವ ಅಭಿಪ್ರಾಯದಲ್ಲಿ ಕನಿಷ್ಠ 55 ವರ್ಷ ಆಗಿರುವಂಥವ್ರಿಗೆ ನೋಡಿ, ಅವರು ಬರೀ ಕಾಲಿನಲ್ಲಿ ಕುಣಿತಾರೆ. ನಮಗೆ ಅವರು ಮನುಷ್ಯರಲ್ವಾ, ಅವ್ರಿಗೂ ಈ BP ಶುಗರು ಅಂತ ಏನೇನೋ ಹೇಳ್ತೀವಲ್ಲ, ಅವೆಲ್ಲ ಅವ್ರಿಗೂ ಇದೆಯಲ್ವ ಪಾಪ. ಅವ್ರು ಯಾರ ಹತ್ರ ಹೇಳ್ಕೊತಾರೆ? ಅವ್ರು ಈ ಕಲ್ಲು ಮುಳ್ಳು ಚುಚ್ಕೊಂಡ್ರೆ ಬರೀ ಕಾಲಲ್ಲಿ ಕುಣಿಯುವಾಗ ನಾನು ಎಷ್ಟೋ ಸಾರಿ ನೋಡ್ತೇನೆ, ಅವ್ರಿಗೆ ತೊಂದರೆ ಆಗುತ್ತೆ. ಆರೋಗ್ಯ ಕಾಲಿಗೆ ಚಪ್ಪಲಿ ಹಿಡಿಯಂಗೆ ಇಲ್ಲ ಅಂತ ನೋಡಿ ಅವ್ರ ಕಷ್ಟ ಯಾರಲ್ಲಿ ಹೇಳ್ಕೊತಾರೆ? ಆದ್ರೆ ಇಂಥವ್ರಿಗೆ ನಿಜವಾಗ್ಲೂ ಸರ್ಕಾರ ಮಾಸಾಸನ ಕೊಡಬೇಕು, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಇದೇ ನಮ್ಮ ಮಾನ್ಯ ಪತ್ರಕರ್ತರ ಮೂಲಕ ನನ್ನ ಸರ್ಕಾರಕ್ಕೆ ವಿನಂತಿ. ಈ ವಯಸ್ಸಾಗಿರುವಂಥ 55 ವರ್ಷದ ಮೇಲಾಗಿರುವಂಥ ಎಲ್ಲ ಜಾನಪದ ಕಲಾವಿದರಿಗೆ, ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥವ್ರಿಗೆ, ಇಂಥವ್ರಿಗೆ ಖಂಡಿತ ಆದಷ್ಟು ಬೇಗ ಮಾಸಾಸನವನ್ನು ಕೊಡಬೇಕು ಅಂತ ಈ ಮೂಲಕ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಕಲಾವಿದರ ಜೊತೆಗೆ ಹೋಗುತ್ತೆ. ಕಲಾವಿದರು ಇನ್ನೊಂದು ಸುತ್ತು ಪೂರ್ತಿ ನಿಮ್ಮ ವರ್ಷಗಳನ್ನು ಬೇಗ ಬೇಗ ತೋರಿಸುವ ಹಂತಕ್ಕೆ ಒಂದು ಸುತ್ತು ಶುರು ಮಾಡಿ.
ಭೂಲೋಕದಲ್ಲಿ ಪರಶಿವನು ವಿರವಾದನಾಗಿ ಕುಳಿತಿರುವಾಗ ಜಗನ್ಮಾತೆಯಾದ ಪಾರ್ವತಿ ದೇವಿಯು ಪರಶಿವನ ಎಡಭಾಗದ ತೊಡೆಯ ಮೇಲೆ ಕುಳಿತುಕೊಂಡು ಪರಮೇಶ್ವರನಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾಳೆ. ಆಗ ಪರಶಿವನು ಆನಂದದಿಂದ ಕೇಳುವಂತಳಾಗಿ ದೇವಿ ಎಂದೇ ಹೇಳಲು ಆಗ ಪರಮೇಶ್ವರನು ಸ್ವಾಮಿ ನೀವು ಭೂಲೋಕದಲ್ಲಿ ಹುಟ್ಟಿ ಪಾಪ ಪುಣ್ಯ ಕಳೆಯುವಂತಹ ಕ್ಷೇತ್ರ ಸುಕ್ಷೇತ್ರ ನಿಮಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರದ ಮಹಿಮೆಯನ್ನು ತಿಳಿಸುವಿರ ಎಂದೇಳಲು ಆಗ ಪರಶಿವನು ಸ್ವಾಮಿ ದೇವಿ ದೇವಿ ಭೂಲೋಕದಲ್ಲಿ ತುಂಗಭದ್ರ ನದಿಯ ದಡದ ಪಕ್ಕದಲ್ಲಿ ಮಣಿಚೂಲ ಎಂಬ ಪರ್ವತ ಮಣಿಚೂಲ ಎಂಬ ಪರ್ವತದಲ್ಲಿ ಹರಿಯುವಂತಹ ಸುವಾಸನೆ ಬರುವಂತಹ ಶ್ರೀಗಂಧದ ಮರ ಸಣ್ಣ ಮಲ್ಲಿಗೆ ದುಂಡು ಮಲ್ಲಿಗೆ ನಾಗಮಲ್ಲಿಗೆ ಜಾಜಸಂಪಿಗೆ ರುದ್ರಾಕ್ಷಿ ಭದ್ರಾಕ್ಷಿ ಇಂತಂಬಗಳು ಒದಗಿದವಣ್ಣ ಕನಕಗಿರಿ ಕೈಲಾಸ ಮೇಲಗಿರಿ ಪರ್ವತ ಉತ್ತರ ದಕ್ಷಿಣ ಸಾಲು ಶಿವಗಂಗೆ ಮೇಲೆ ಉಪ್ಪರಿಗೆ ಭಂಡಾರ ಕಳಿಚಲುವ ಭಾಗ್ಯವಂತನಾಗಿ ಮಾಡಯ್ಯ ಮಕ್ಕಳಿಲ್ಲದ ಮನೆ ಮೃಗವಿಲ್ಲದ ತೋಟ ಪಕ್ಷಿ ಇಲ್ಲದ ಹೊಲನು ಗಳಿಗಳೀರಿಗಂಡ ಹಿಂದೆ ಹಾವಿನ ಬುಟ್ಟಿ ಮುಂದೆ ಮದ್ದಿನ ಚೀಲ ಅರಿವು ಗಂಗೆಗೆ ಹೋಗಿ ಸ್ನಾನ ಜಪಗಳ ಮಾಡಿ 6 ಕಣ್ಣಿಗದ ಭಂಡಾರ ಅಡ್ಡಬಟ್ಟು ಧರಿಸಿ 3 ಕಣ್ಣಿಗದ ಭಂಡಾರ ಚಿಕ್ಕ ಬಟ್ಟೆ ಧರಿಸಿ ನಮ್ಮ ರಾಮನಗರ ಜನಪದ ಲೋಕದಲ್ಲಿ ಆಡುತ್ತ ಬರುವರಯ್ಯ ಓಂ ಶ್ರೀ ಮಲ್ಲಾರಿಂ ಜಗನ್ನಾಥಂ ತ್ರಿಪುರಾರಿಂ ಜಗದ್ಗುರುಂ ಮಣಿಗ್ನಂ ಹಾಲಸಾಕಾಂತಂ ವಂದೇ ಸುಕಲದೈವತಂ ಖಡ್ಗಂ ಕಪಾಲಂ ಢಮರುಂ ತ್ರಿಶೂಲಂ ಭುಜೈಭಿ ಚತುರ್ಭಿ ಚತುರಂ ಮಹಂತಂ ಆಚೇಚ ಸುಖ ಸಂಪದ್ದಾಯಕಾಕ್ಷಂ ಮಲ್ಲಾರಿನಾಥಂ ಮನಸ್ಮರಾಮಿ ಕೃತಾಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತೀ ವಾಮಭಾಗಂ ಸದಾಶಿವಂ ರುದ್ರಮನಂತರೂಪಂ ಚಿದಂಬರೇಶಂ ಹೃದಭಾವಯಾಮಿ 7 ಕೋಟಿ 7 ಕೋಟಿ 7 ಕೋಟಿಗೂ ಚಾಂಗಮಲೋ ಚಾಂಗಮಲೋ ಚಾಂಗಮಲೋ. ನೀವೀಗ ಏನ್ ಮಾಡಿದ್ರು ಅಂದ್ರೆ ಎಂ ಮುನಿಯಪ್ಪ ಅಂತ ಮಾಡಿದ್ರು. ಎಂ ಅನ್ನೋ ಅಕ್ಷರ ಇಂಗ್ಲಿಷ್ ಅಲ್ಲಿ ಇತ್ತು, ಅದೇನ್ ಗೊತ್ತಾಯ್ತು? ಯಾರೋ ನಿಮ್ಮಂತವ್ರು ವಿಜ್ಞಾನಿಗಳು ಅಪ್ಪ ನೀನು ಈ ತರ ಮಾಡು ಅಂತ ಹೇಳಿ ನನಗೆ ತೋರಿಸ್ಕೊಟ್ರು. ಆವಾಗಲಿಂದ ನಾನು ಅದನ್ನ ಈಗೆಲ್ಲ ನಿಮ್ಮ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ಹಿಂಗ್ ಸೈನ್ ಮಾಡ್ಬಿಡಿ ಹಿಂಗ್ ಒಂದ ಅಂದ್ಬಿಡ್ತಾರೆ, ಏನ್ ಮಾಡ್ತೀರಿ? ನೋಡ್ರಿ ನಮ್ಮದಿನಲ್ಲ ಅದು ನಮ್ಮದ. ಮುನಿಯಪ್ಪನವ್ರು ಈ ಕಲೆಯೆಲ್ಲ ಎಷ್ಟು ವರ್ಷದಿಂದ ಕಲ್ತ್ರಿ? ನಾನು 12 ವರ್ಷ ಹುಡುಗ, ನಮ್ಮ ತಾತಗಳಿದ್ರು, ನಮ್ಮಪ್ಪ ಅವ್ರ ತಂದೆಗಳು. ಆಗ ನಾನು ಚಿಕ್ಕ ಮಗ, ಅದನ್ನ ನಾನು ನೆಗಲ ಮೇಲೆ ಕುಂಡ್ರಿಸ್ಕೊಂಡು ಆಡ್ದಂಗ ಇವನಿಗೆ ಬರಲ್ಲ ಕಲಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಪಾಠ ಮಾಡಕ್ ನಿಂತ್ಕೊಂಡ್ರು. ಆಗ್ಲಿಂದ ನಾನು ಅದ್ರ ಪ್ರವಿಧಾನ ತಗೊಂಡೆ. ಆದ್ರೆ ನಮ್ಮ ತಂದೆಯವ್ರಿಗಿಲ್ಲ, ನನಗೆ ಅದು ಅಬ್ಬಿಡ್ದು. ಆಮೇಲೆ ನಮ್ಮ ತಾತ ಇನ್ನು ಕೆಲವು ವರ್ಷ ಇರ್ಲಿಲ್ಲ, ಕೆಲವು ವರ್ಷ ಇದ್ರೆ ನಾನು ಇನ್ನ ಪ್ರವರ್ಧನಕ್ಕೆ ಬರೀನಿ. ಅಷ್ಟೊತ್ತಿಗೆ ಅವ್ರು ಚಿರ್ಕೊಂಬಿಟ್ರು. ಅಲ್ಲ ಸೀರೆ ಇವ್ರು ಅವ್ರು ಕೊಟ್ಟಿದ್ದನ್ನ ನಾನು ದಾರಿಗಳಿತಾ ಇದ್ದೀನಿ. ಏನೇನ್ ಕಲ್ತ್ರಿ ನೀವು? ಆಮೇಲೆ ನಾವು ಅವ್ರ ಹಾಡುಗಳೆಲ್ಲ ಕಲ್ತ್ಕೊಂಡೆ. ಮತ್ತೆ ಇದನ್ನೆಲ್ಲ ಈ ಹುಡುಗರನ್ನೆಲ್ಲ ಜೊತೆಗೆ ಹಾಕೊಂಡು ಅವ್ರಿಗೆ ಕುಣಿತ ವಿದ್ಯಾ ಈ ತರ ಮಾಡ್ಬೇಕಪ್ಪ, ಈ ತರ ಪಡಿಸ್ಬೇಕು ಅಂತೇಳಿ ಅವ್ರನ್ನೆಲ್ಲ ಚಾಲಿ ತಗೊಂಡು ಒಂದು ಇದ್ರವಾಗಿ ಮಾಡ್ಕೊಂಬತ್ತಾ ಇದ್ದೀವಿ ಇಲ್ಲಿವರೆಗೂ. ಈಗ ನಿಮ್ಮ ದೀಕ್ಷೆ ಆಗುತ್ತಲ್ಲ, ಏನ್ ದೀಕ್ಷೆ ಆಗುತ್ತೆ? ಯಾಕೆ ಮಾಡ್ತಾರ ಅದನ್ನ ನಾನೇ ಮಾಡ್ತೀನಿ. ಈಗ ನಾನು ಗುರು ಕಡೆ ದೀಕ್ಷೆ ನಾನು ತಗೊಂಡೆ. ಎಲ್ಲಿ ತಗೊಂಡ್ರಿ ನೀವು? ಮೈಲಾರದಲ್ಲಿ. ಬಳ್ಳಾರಿ ಹತ್ರ. ಆವಾಗ ನಮ್ಮ ತಾತ ತೀರೋಗ್ಬಿಟ್ಟಿದ್ರು, ನಾನು ತಗೊಳಕ್ಕಾಗಿರ್ಲಿಲ್ಲ. ಆಗ ಹೋಗಿ ಸ್ವಾಮಿಗಳ ಹತ್ರ ಅಲ್ಲೇ ಹೋಗಿ ಅಲ್ಲಿ ದೀಕ್ಷೆ ತಗೊಂಡು ಬಂದ್ಮೇಲೆ ನಾನು ಶಿಷ್ಯರಿಗೆಲ್ಲ ಧಾರಣೆ ಮಾಡ್ಕೊಂಡು ಮಾಡ್ಕೊಂಬತ್ತಾ ಇದ್ದೀನಿ. ಈ ಪಿಳ್ಳಂಗೋವಿ ಏನು, ಈ ಡಮರುಗ ಏನು? ಇದು ಡಮರುಗ.
ಇದು ನಮ್ಮ ಹಿಂದಿಂದ ನಮ್ಮ ಸಂಪ್ರದಾಯ ಇದು ನಮ್ಮ ತಾತ ಮುತ್ತಾತ್ಕಂದ ಪಿಡುಗೋರು ಇನ್ನ ಚೆನ್ನಾಗಿ ಬಾರಿಸೋರು ನನಗೆ ಗೊತ್ತಿರಲಿಲ್ಲ. ಆಗ ಸ್ವಲ್ಪ ನಾನು ಪಾಠಕ್ಕೆ ತಗೊಂಡು ಸ್ವಲ್ಪ ಊದಿ ಮಾಡ್ತಾ ಇದ್ವಿ. ಪಿಳ್ಳುಗೋಗಿ ಆ ಡಮರಕ್ಕೆ ಅದು ಆ ಮೈಲಾರಲಿಂಗನಿಗೆ ತುರುಕ್ತಿ ತುಪ್ತಿ ಅದು ತುರುಕ್ತಿ ಅವೆರಡು ಕೇಳಬೇಕು ಕೇಳಬೇಕು. ಆಮೇಲೆ ಅವನು ಎಲ್ಲೇ ಇದ್ರು ಈ ಡಮರ್ಗ ಪಿಡುಗೋ ಶಬ್ದ ಕೇಳಿದ್ರೆ ಆತನ ಮರುಗ್ತಾನಂತೀವಿ. ಮರುಗ್ತಾನೆ. ಅವನು ವೇಷಧಾರಿಯಾಗಿ ಗೊರವೈನಾಗಿ ಈ ತುಪ್ಪದ ಮಾಳಮ್ಮನ ತೊರಕ್ಕೆ ಹೋದಾಗ ಈ ವೇಷ ತಾಳಗ್ ನೋಡೋದಕ್ಕೆ ಅವಳು ಅಲ್ಲಿಗೆ ಆಕರ್ಷಣೆ ಬಂದು ಅಂದ್ರೆ ಹುಡುಕಾಯಿ ಕಾತದಲ್ಲಿ ಹಾಕೇನೆ ಆ ಶಬ್ದಕ್ಕೆ ಹೋಗಿ ಪಿಳ್ಳಂಗ ನಾದಕ್ಕೆ ಅವಳು ಅವನ ಹತ್ರ ಬಂದು ಆಗ ತಂದೆನ ಕೇಳಿದ್ಲು, ಅಪ್ಪ ಯಾರೋ ಗೊರವೈ ಬಂದವನೇ, ಆತನ ಏನ್ ಆನಂದವಾಗಿ ಏನ್ ಹಿತವಾಗಿ ಪಿಳ್ಳುಗೋಗಿ ಬರ್ಸ್ಕೊಂಡು ಡಮರ್ಗ ಬರ್ಸ್ತಾ ಇದ್ದೀನಿ. ಆದ್ದರಿಂದ ಅವನ್ನ ಕರೆಸಿ ನಾನು ಮನೆ ಸ್ವಾಮಿ ಸೇವೆ ಮಾಡಿಸ್ಬೇಕು ಅನ್ನೋ ನನ್ನ ಆಸೆ ಇದೆ ಅಂತ ಕೇಳಿದ್ಲು. ಅಮ್ಮ ನಿನಗೆ ಯಾವುದು ನಾನು ಇಲ್ಲ ಅಂತ ಹೇಳಲ್ಲ, ನಿನ್ನ ಪ್ರಯತ್ನ ಏನದ ನೀನು ಮಾಡಮ್ಮ ಅಂದ. ಆಗ ಹೋಗಿ ಆತನ ಕರೆಸಿ ಮನೆ ತವ ಆ ಕರಿಯ ಕಮ್ಮಣಿ ಗದ್ದಿಗೆ ಹಾಕಿ ಆಗ ಆ ಬಟ್ಟಲನ್ನು ಹುಡುಗ ಆಳುತ್ತು ಪಟ್ಟಿ ಆಗ ಸ್ವಾಮಿ ಸೇವೆ ಮಾಡಿಸ್ತಾಳೆ ಆ ಮಹಾತಾಯಿ ತುಪ್ಪದ ಮಾಳಮ್ಮ. ಅದಕ್ ಮೊದ್ಲೇ ಆಳ ಕೆಲಸ ಮಾಡ್ತಾನಂತಲ್ಲ ಮೈಲಾರ್ಲಿಂಗ. ಎಲ್ಲಿ? ಅಲ್ಲೇ ಎಗ್ರ ಮೇಲೆ ಮನೆ ಒಳಗ ಮನೆ ಒಳಗ ಈ ತುಪ್ಪದ ಮಾಳಮ್ಮನವಳ ಅವ್ರ ತಂದೆ ಮನೆ ಒಳಗೆ ಏನಾಗ ಕೆಲಸ ಮಾಡ್ತಾನೆ? ಏನು ಆತನು ಬಂದು ಒಂದು ಸ್ಥಾನದಲ್ಲಿ ಈ ಕಟ್ಟೆ ಒಳಗೆ ಕುಂತ್ಕೊಂಡ್ಬಿಟ್ಟಿರ್ತಾನೆ. ಆ ಕಟ್ಟೆ ಎಗಡ ಮಲ್ಲೆಗಳು ಕಟ್ಟೆ ಅದು. ಯಾರು ಅದರಲ್ಲಿ ನೀರು ಪುಟ್ಟಂತ ಅವಕಾಶ ಯಾರು ಇಲ್ಲ. ಅವನ್ ಕುರಿ ಅವನಷ್ಟು ಮಾತ್ರ ಆ ನೀರಿಗೆ ದಾತರು. ಪರಮೇಶ್ವರ ನೋಡ್ದ ಈ ಮೈಲಾರಲಿಂಗ ಬಂದ ತಾವರೆ ಹೂವು ಒಂದೇ ಒಂದು ತಾವರೆ ಹೂವು ಐತಿ. ಆ ತಾವರೆ ಹೂವಿನಲ್ಲಿ ಕಷ್ಟವಾಗಿ ಅವನು ದೇವಲೋಕ ಬಿಟ್ಟು ಈ ನಲ್ಲೋಕದಲ್ಲಿ ಬಂದು ಯಾಕೆ ನೀರಿನಲ್ಲಿ ವಾಸ ಮಾಡ್ತಾನೆ ಅಂತ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಪರಮೇಶ್ವರ ಬ್ರಾಹ್ಮಣ ವೇಷ ಹಾಕೊಂಡು ಬಂದ್ರು. ಅವನು ಕುರಿಯೆಲ್ಲ ಹೊಡ್ಕೊಂಬಂದು ಕುರಿ ನೀರು ಕುಡಿಸ್ಬಿಟ್ಟು ಆ ಕರಿ ಆದ ಮರ ಅದ ಮರದಡೆ ಮಲಗಿ ಅವನು ದೊಣ್ಣೆ ತಲೆ ಕೆಳಗೆ ಇಕ್ಕೊಂಡು ಕಾಮಿಡಿ ಹಾಸ್ಕೊಂಡು ಮಲಗಿ ಅವನು. ಯಾವಾಗ ಈ ಮಾಯ ವೇಷ ಹಾಕೊಂಡು ಬ್ರಾಹ್ಮಣ ವೇಷ ಹಾಕೊಂಡು ಪರಮಾತ್ಮ ಬಂದು ತನ್ನ ಎದೆ ಮೇಲೆ ಇರ್ತಕ್ಕಂಥ ಲಿಂಗವು ಪಳಾರ್ನ ಬೆಳಕಾಯ್ತಂತೆ. ಆಗ ಈಗ ತರ ಕಣ್ಬಿಟ್ಟು ನೋಡಿದ್ರೆ ಯಾರು ಇಲ್ಲ, ಮೋಡ ಇಲ್ಲ, ಮುಂಜಿಲ್ಲ, ಬೆಳಕಾಯ್ತಲ್ಲ, ಏನು ಕಾರಣ ಅಂತೇಳಿ ಹಿಂಗೆ ನೋಡಿದ್ವಿ. ಹಿಂಗೆ ನೋಡೋವಾಗ ಬ್ರಾಹ್ಮಣ ವೇಷ ಹಾಕೊಂಡು ಬರ್ತಾ ಇದ್ದಂಥ ಪರಿಸ್ಥಿತಿ. ಎಲ್ಲಿಗೆ? ಈ ನೀರಿನ ಹತ್ರಕ್ಕೆ ನೋಡ್ದ. ಬಂದ ಆ ನೀರಿಗೆ ಕೈ ಹಿಂಗೆ ಇದ್ದಾಗ ಹಿಂಗೆ ಬಗ್ಗಿನಂತೆ ಲೇ ಅನ್ನಂತೆ. ಯಾರು? ಹಾ ಎಗ್ಗಡಿ. ಯಾರು ನೀನು? ಅಪ್ಪ ನಾನೊಬ್ಬ ಬ್ರಾಹ್ಮಣ ವೇಷ. ಯಾತಕ್ಕೆ ಬಂದೆ? ದಾವರ ಆಗ್ತಿತ್ತು, ಸ್ವಲ್ಪ ನೀರು ಕುಡಿಯೋದಕ್ಕೆ ಬಂದೆ. ಮುಟ್ಬೇಡ ನೀರು, ನೀರು ಮುಟ್ಟಿದ್ರೆ ನನ್ನ ಕುರಿ ನೀರು ಕುಡಿಯಲ್ಲ, ಎಲ್ಲ ಹೊರಟೋತವೆ ಅಂದ. ನಾನು ಉದ್ಭವ ಮಾಡೋದು ಇವನ್ನ ಕುರಿ ಉದ್ಭವ ಮಾಡೋದು ನಾನೇ ನೀರು ಮುಟ್ಟಿದ್ರೆ ಇವನು ಕುರಿ ನೀರು ಕುಡಿಯಲ್ಲ ಅಂತನಲ್ಲ. ಇವನ್ ಎಷ್ಟು ದುರಹಂಕಾರ ಇರ್ಬೋದು ಅಂತೇಳಿ ಪರಶಿವನ ಆತ್ಮದಲ್ಲಿ ತಿಳ್ಕೊಂಡು ಹೋಗಲಿ ಅಪ್ಪ, ಅಲ್ಲಿರೋದ ಪ್ರಶ್ನೆ ಅಷ್ಟೇ. ಮುಟ್ಟಿದ್ರೆ ನೀರು ಒಂದು ಕುಡಿಯಲ್ಲ, ಓತಾವೆ ಎದ್ದು ಹೊಡ್ಕೊಂಡು. ಆಗ ಹೋಗಿ ಸ್ವಲ್ಪ ಬಿಸಿಲು ತಾಪಕ್ಕೆ 2 ಬಗ್ಸೆ ಬೆನೆ ಮೇಲೆ ಸಾಧ್ಯವಿಲ್ಲ, ಮುಟ್ಟಬೇಡ ಅಂದ. ಆಗ ಪರಮೇಶ್ವರನ ಗೋರುವಂತ ಕೋಪ ಬಂತು. ಅಂತ ನಿಜವುಳ್ಳ ಭಕ್ತನ ನೀನಂತ ಕೇಳಿದಂತೆ. ಯಾರನ್ನ? ಎಗ್ರಿನ. ನನ್ನ ನಿಜವುಳ್ತನ ನೀನು ನೋಡ್ಬೇಕಾ ಅನ್ನಂತ. ಹೌದು ನೋಡ್ಬೇಕಂತ. 7 ಸೂಜಿ, 7 ದಬ್ಬಳ, 7 ನಿಂಬೆಕಾಯಿ, 7 ಇಬ್ಬತ್ತಿ ಕಟ್ಟಿ, ಇಷ್ಟು ಒಂದರ ಮೇಲೆ ಒಂದೊಂದ್ರ ಮೇಲೆ ಇಷ್ಟು ಕೋಸಿಂದ ಮೇಲಕ್ಕೆ ಎಷ್ಟು ಅಡಿ ಕಟ್ಟಿ, ದಬ್ಬಳ, ಸೂಜಿ, ಉಂಗುರ ಮೇಲೆ ನಿಂಬೆಹಣ್ಣು ಮೇಲೆ ತುದಿಲಿ ದಬ್ಬಳ ಕೊನೆಯಲ್ಲಿ ಇಷ್ಟು ಜೋಡಿಸ್ಬಿಟ್ಟು ಮೇಲಕ್ಕೆ ಎಷ್ಟು ಅಡಿ ಆಯ್ತು? 5 ಅಡಿ ಹತ್ರ ಅಂತ ಅಂದಾಜು ಇಟ್ಕೊಂಡು ಅದ್ರ ಮೇಲೆ ತಲೆ ಮಡಗಿ ಕಾಲು ಮೇಲಕ್ಕೆ ಮಾಡ್ತಾ ಯಾರು? ಹೆಗ್ಗಡೆ ತಪಸ್ ಮಾಡ್ದ. ಆ ತಪಸ್ಸು ಮಾಡುವಾಗ ತನ್ನ ಶರೀರದಲ್ಲಿ ಇರ್ತಕ್ಕಂಥ ರೋಮಗಳೆಲ್ಲನೂ ಈ ರೀತಿ ಜಡೆಯಾಗಿ ಕೆಳಗೆ ಭೂಮಿಗೆ ಆವರಿಸ್ಕೊಂಡು ಪಟ್ ಹೋತಾ ಅದು ಬೇರೋದಂಗೆ ನೋಡ್ದ ಪರಮೇಶ್ವರ. ನನಗೂ ಈ ಶಕ್ತಿ ಇಲ್ಲ, ಅಂತ ಶಕ್ತಿ ಇವನಿಗದೆ. ಇವನ್ನ ಶಾಪಗ್ರಸ್ತನ ಮಾಡಿಬಿಟ್ಟೆ. ಈಗ ಇನ್ನು ನಾನು ಹೋಗೋದೆ ಹಿಂದಕ್ಕೆ ಬಿಟ್ಟು ಹೋಗ್ತದ, ಅವನ್ನ ಸಮನ್ ಮಾಡಿ ಹೋಗ್ತಾನೆ ಅಂದ್ಬಿಟ್ಟಿದ್ದು. ಅಯ್ಯ ಹೆಗ್ಗಡ ಮಲ್ಲೇಗೌಡ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನೀನು ಏನು ವರ ಕೇಳ್ತೆ ಕೇಳು ಅಂದ್ರಂತೆ.
ನಾನು ಕೇಳಿದಂಥ ವರ ಕೂಡ ಸಿಗ್ತೀನಿ ಈಗ ಅದ ಅನ್ನೋದು. ಆಯ್ತಪ್ಪ ಕೊಡ್ತೀನಿ. ನನಗೆ 7 ಜನ ಗಂಡು ಮಕ್ಕಳವ್ರೆ, ಹೆಣ್ಣು ಮಕ್ಕಳಿಲ್ಲ. ಆದರೆ ನಾನು ಹೆಣ್ಣು ಸಂತಾನ ಒಂದು ಕೊಡೋನಂತೆ ಕೊಡ್ತೀನಪ್ಪ. ಯಾರ ಹೊಟ್ಟೆ ಒಳಗ? ನನ್ನ ಹೆಂಡತಿ ಹೊಟ್ಟೆ ಒಳಗಲ್ಲ, ನನ್ನ ಹೊಟ್ಟೆ ಒಳಗೆ ಹುಟ್ಟಬೇಕು ಅಂದಂತೆ. ಆಯ್ತಪ್ಪ, ನಿನ್ನ ಹೊಟ್ಟೆ ಒಳಗೆ ಕೊಡ್ತೀನಿ ಅಂತ. ಆಗ ಪರಮಾತ್ಮ ವಾಕ್ಯ ಕೊಟ್ಬಿಟ್ಟ. ತನ್ನ ಹೊಟ್ಟೆ ಒಳಗೆ ವಿಧರವಾಗ್ಬಿಟ್ಲು ಮಗಳು. ಆಗಲೇ ತಾನು ಮಾಡ್ತಕ್ಕಂಥ ಕಸಬಲ್ಲ ತನ್ನ ಹೊಟ್ಟೆ ಒಳಗೆ ತೋರಿಸ್ತಾವೆ. ಆಗ ತಲೆ ಕೆಳಕ್ಕೆ ಬಿಟ್ಟ, ಕಾಲು ಕೆಳಕ್ಕೆ ಬಂದು ತಲೆ ಅದ್ರ ಮೇಲೆ ಕಚ್ಕೊಂಡದು. ಇವು ಇತ್ತೈತೆ ಹಿಡ್ಕೊಂಬಿಟ್ಟವಲ್ಲ, ಬೇರೆ ಹಿಡ್ಕೊಂಡಂಗೆ. ಆಗ ಪರಮೇಶ್ವರ ಹೋಗಿ 2 ಕೈಯಿಂದ ಹಿಡ್ಕೊಂಡು ಒಂದೊಂದೇ ಎಳ್ದ ಅವನ ಜಡೆನ, ನೋವಾಗದಂತೆ. ನನಗೇನು ಕೊಡ್ತಾನೋ ಚಾಪ ಇವನು ಅಂದ್ಬಿಟ್ಟು ಭಯಪಟ್ಟು ಎಳೆದು ಆಗ ನೆಟ್ಟಿಂಗ್ ನಿಂತ್ಕೊಂಡಂತೆ. ನಿಂತ್ಕೊಂಡವಾಗೆ ರಮೇಶ್ವರ ಸಾಕಪ್ಪ ಇವನು ಸವಾಸ ಹಿಂದಕ್ಕೆ ಸಲ ಅಂತ ಸರಿತ ಅವನು ಹಿಂದಕ್ಕೆ ಲೇ ಅಂದ. ಯಾರನ್ನ? ಶಿವನ್ನ. ನೀನು ಹೊರ ಕೊಟ್ಟಿದ್ದೀಯಾ, ನನ್ನ ನೊಟ್ಟೊಳ ಮಗಳವಳೆ. ಆದ್ರೆ ಹೆಂಗಸಿಗೆ ದ್ವಾರ ಉಂಟು, ದ್ವಾರ ಇಲ್ಲ. ನಿಮ್ ಮಗ ಇಲ್ಲಿಂದ ಬರ್ಬೇಕು, ನೀನ್ ಹೊರ ಕೊಟ್ಬಿಟ್ರೆ ಅಯ್ಯ ನಿನ್ನ ಬಲಗಡೆ ಬದುಕಿದ ತುಪ್ಪದ ಮಾಡಮ್ಮ ಹೆಸರಿಂದ ಹುಟ್ಟಾಳಯ್ಯ ಅನ್ನಂತೆ. ಆಗ ಪಟ್ಟಣ ಬಂದ್ಬಿಟ್ಲ ಅಯ್ಯಮ್ಮ ಈಚೆಗೆ. ಆ ತನ್ನ ಹೆಗಲ ಮೇಲೆ ಇಟ್ಟಿರಂತ ಕಮಡಿ ಒಳಗ ಆಕೆಯನ್ನು ಮುಚ್ಕೊಂಡ್ಬಿಟ್ಟ. ಹಂಗೆ ಮುಚ್ಕೊಂಡು ಈ ಮೈಲಾರ್ಲಿಂಗ ಆ ನೀರಿನಲ್ಲಿ ತವರೆ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ತಾ ಅವನೇ, ಇವ್ರು ಬೀಳೋ ಪಾಡಲ್ಲ ಅವನು. ಆಗ ಮಗ ಎತ್ಕೊಂಡು ಸೀದಾ ಪಟ್ಟಣಕ್ಕೆ ಹೋದ. ಮಗನ ಬಿಟ್ಟು ಬರಕ್ಕ ಕುರಿ ಅಲ್ಲೇ ಬಿಟ್ಬಿಟ್ಟು ಅವನಿನ್ನು ಏನೇ ಆಗಲಿ ಈ ಮಗನೇ ನಾನು ತಗೊಂಡಿಗೆ ಲಗ್ನ ಆಗ್ಬೇಕು ಅಂದ್ಬಿಟ್ಟು ಚಟ ಹಿಡ್ದ ಮೈಲಾರ್ಲಿಂಗ. ಅದಕ್ಕಾಗಿ ಹಾಳಾಗಿ ದುಡಿತಾನೆ. ಅವನ ಮನೆಗೆ ಹೋಗಿ ಅವನ ಹಿಂದೆ ಕುರಿ ಹಿಂದೆನೆ ಹೋಗಿ ಅವನಿಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗಿ ಅವನ ಮನೆ ಸೇರ್ಕೊಂಡು ಅವನ ಮನೆ ಕುರಿ ಮೇಯಿಸಿ ಕಸ ಗುಡಿಸಿ ಸರಿ ಎಲ್ಲ ಪಟ್ಟು ಕೊನೆಗೆ ಅಂಕ ಹಾಕಿದಾಗ ಅವನ ಮನೆಗ ಎಲ್ಲರಿಗಲ್ಲೇ ಮುಚ್ಚುರ ಚರ್ಚಿ ಎಲ್ಲರಲ್ಲೇ ಕರ್ಕೊಂಡು ಕಾಯ್ಕೊಂಡು ಬಿದ್ದು ಆವಾಗ ಇವನೇ ಕುರಿ ದನ್ನ ಹೊಡ್ಕೊಂಡು ದಿನ್ನಿಗೆ ಹೋಗಿ ಕುರಿಗಳು ಮೇಯಿಸ್ತಾನೆ. ಈಗ ಈ ಮೈಲಾರ್ಲಿಂಗನ ಕತೆ ಭಾಗ ಕೇಳ್ತಾ ಇದ್ದಿದ್ದು ನಾವು. ಇಡೀ ಕತೆ ಭಾಗ ನಿಮಗೆ ಕೇಳ್ಸಕ್ಕೆ ಅಷ್ಟು ಸರಳವಾಗಿಲ್ಲ. ಅವನು ಹುಟ್ಟು ಬೆಳೆದದ್ದು, ಅವನು ಗಂಗಮಾಳಮ್ಮ ಮೊದಲೇ ಮದುವೆ ಆಗೋದು. ಗಂಗಮಾಳಮ್ಮನ ಕಥಾ ಭಾಗ ಕೇಳಿದ್ರೆ ನೀವು ಇವ್ರ ಜೊತೆಗೆ ಕತೆ ಭಾಗ ಕೇಳ್ತಾ ಇದ್ವಿ. ಅವಳಿಗೆ ಮದುವೆ ಆಗಿ ಒಟ್ಟಿಗೆ ಇರ್ತಾರೆ, ಪೂಜೆ ಮಾಡಕ್ ಕರೀತಾರೆ. ಪೂಜೆ ಮಾಡಕ್ ಕರೆದ್ರೆ ಎದ್ದು ಬರೋದೇ ಇಲ್ಲ. ನಾನು ಬರ್ತೀನಿ 1,96,00,000 ಗಣಗಳಿಗೆ ಅಡುಗೆ ಮಾಡೋದಾದ್ರು ಬರ್ತೀನಿ ಅಂತಾಳೆ. ಆಯ್ತು, ನಾ ಅದು ಹೆಂಗೆ ಸಾಧ್ಯ ಅಂತಾಳೆ. 2ನೇ ಸಾರಿಗೆ ಆದರೂ ಬರಲಿಲ್ಲದಕ್ಕೆ ಮೈಲಾರ್ಲಿಂಗನ ಗುಡಿ ಹತ್ರ ಬಂದು ಆಯಿತು ಬಾ ಅಂತ ಕರೆದ್ರೆ, ಆಯಿತು ನೀನೆಲ್ಲ ಮಾಡಿಕೊಡು, ನಾನು ಜೋಡಿಸ್ಕೊಟ್ರು ಮಾಡ್ತೀನಿ ಅಂತಾಳೆ. ಅವನು ಆ ಧಾನ್ಯ ಎಲ್ಲ ಜೋಡಿಸ್ಬಿಟ್ಟು ಕಲ್ಲು ಮಣ್ಣು ಸೇರಿಸ್ಬಿಡ್ತಾನೆ. ಇದು ಹಸ ಮಾಡಿಬಿಟ್ಟು ಅಡುಗೆ ಮಾಡು ಅಂತ. ಏನು ಮಾಡ್ಬೇಕು ಅವಾಗ ಅವಳ ಗಂಗಮಾಳಮ್ಮನ ಅಣ್ಣ ನಾರಾಯಣ ಸ್ವಾಮಿ ಅಂತ ತಿರುಪತಿ ತಿಮ್ಮಪ್ಪನ ಬೀಗ ಮೈಲಾರ್ಲಿಂಗ, ಅವನ ತಂಗಿನೇ ಮೈಲಾರ್ಲಿಂಗನ ಮದುವೆ ಆಗಿದೆ ಅಂತ ಕತೆ ಒಳಗೆ ಬರ್ತಾ ಹೋಗುತ್ತೆ. ತಿಮ್ಮಪ್ಪನಿಗೆ ಎಪ್ಪೆ ಹಾಕಿದವನು, ಮೋಸ ಮಾಡಿದವನು ಅಂತ, ನಾಮ ಇಕ್ಕಿದವನು ಅಂತಲೇ ಹೇಳ್ತಾ ಇದ್ದಾರೆ ಈ ಕಥಾ ಭಾಗದಲ್ಲಿ. ಆ ಕಥಾ ಭಾಗ ಹಾಡುವಾಗ ಅವಳು ಯಾವುದು ಕಲ್ಲು ಮಣ್ಣು ಮಾಡಿಬಿಟ್ಟು ಹೋಗ್ತಾನೆ. ಆ ಇರುವೆ ಬಂದು ಅವನ್ನ ಆರಿಸ್ತಾವಲ್ಲ, ಅಲ್ಲಿ ಒಂದು ಭಾಗ ಹಾಡಿ. ಆಗ ನಾರಾಯಣ ಸ್ವಾಮಿ ಬಂದು ಕಲ್ಲು ಮುಳ್ಳು ಎಲ್ಲ ಚಕ್ಕ ಮಾಡಿ ಇರುವನ ಹತ್ರ ಆಗ ತನ್ನ ಪಟ್ಟಣಕ್ಕೆ ನಾನು ಹೋಗ್ತೀನಿ, ಇನ್ನ ಏನು ಬಂದರೂ ನೀನು ಕಿವಿಗೆ ಹಚ್ಕೊಂಡು ಬೇಡ, ನೀನು ಮುಂದಿನ ಕಾರ್ಯ ಮಾಡಮ್ಮ ಅಂತೇಳ್ಬಿಟ್ಟು ಆತ ಹೊರಟೋಗ್ತಾನೆ. ಆಗೋಗಿ ಎಬ್ಬರಿಸ್ತಾಳೆ ಈ ಅಮ್ಮ ಆ ಮೈಲಾರ್ಲಿಂಗನ. ಹೇಳಪ್ಪ ಬೆಳಗಾಯಿತೋ ಮೈಲಾರು ಹೇಳಯ್ಯ ಬೆಳಗಾಯಿತೋ ಮೈಲಾರು ನಲ್ಲ ಕೊಳ್ಳದ ನೇರ ನಲ್ಲ ಕೊಳ್ಳದ ನೇರ ನಲ್ಲೆ ಮಲ್ಲೈನ ಪೂಜೆ ಮಾಡುವಾಗ ನಲ್ಲೆ ಮಲ್ಲೈನ ಪೂಜೆ ಮಾಡುವಾಗ ಬೆಳ್ಳಿಯ ಗಂಟೆ ದನಿರಂದು ಹೇಳಪ್ಪ ಬೆಳಗಾಯಿತೋ ಈ ಮೈಲಾರು ಲಿಂಗ ಹೇಳಪ್ಪ ಬೆಳಗಾಯಿತು. ಬಾಳ್ಯಯ್ಯ ಎಲೆ ಮೇಲೆ ಭಗವಂತ ಮಗ ಬಂದ, ಬಾಳ್ಯಯ್ಯ ಎಲೆ ಮೇಲೆ ಭಗವಂತ ಮಗ ಬಂದ, ಹೇಳ ಮಾಳಮ್ಮ ದೊರೆ ಬಂದ
ಹೇಳಪ್ಪ ಬೆಳಗಾಯಿತೋ ಮೈಲಾರು ಲಿಂಗ ಹೇಳಪ್ಪ ಬೆಳಗಾಯಿತೋ ಹೇಳಯ್ಯ ಬೆಳಗಾಯಿತೋ ಮೈಲಾರು ಲಿಂಗ ಹೇಳಯ್ಯ ಬೆಳಗಾಯಿತೋ ಮಸಿನವ ಮಡ ಬನ್ನೆ ಅಯ್ಯ ತೊಳ್ಕೊ ಬನ್ನೆ ಮಸಿನವ ಮಡ ಬನ್ನೆ ಅಯ್ಯ ತೊಳ್ಕೊ ಬನ್ನೆ ಶಿವ ಪೂಜೆ ಮಾಡೋ ಬನ್ನೆ ಈ ಮೈಲಾರು ಗುರು ಪೂಜೆ ಮಾಡೋ ಬನ್ನೆ ಈ ಮಸಿನವ ಮಾಡೋದಿಲ್ಲ ಅಯ್ಯ ತೊಳ್ಕೊಂಬೋದಿಲ್ಲ ಮಸಿನವ ಮಾಡೋದಿಲ್ಲ ಅಯ್ಯ ತೊಳ್ಕೊಂಬೋದಿಲ್ಲ ಶಿವ ಪೂಜೆ ಮಾಡೋದಿಲ್ಲ ಹೆಂಗೆ ಮಾಡಿ ಗುರು ಪೂಜೆ ಮಾಡೋದಿಲ್ಲ ಈ ಒಬ್ಬರೇ ಗಟ್ಟಡಿಗೆಲ್ಲ ಬರೇ ಕಟ್ಟಡಿಗೆಲ್ಲ ಒಬ್ಬರೇ ಗಟ್ಟಡಿಗೆಲ್ಲ ಬರೇ ಕಟ್ಟಡಿಗೆಲ್ಲ ಲಕ್ಷದ ಮೇಲಿನ 96 ಶರಣರು ಲಕ್ಷದ ಮೇಲಿನ 96 ಶರಣರು ಶರಣರುಗಳಿಗೆಯ ಮಾಡಿ ಶಿವನಿಗೆ ಭೋಜನ ಮಾಡಿ ಶರಣರುಗಳಿಗೆಯ ಮಾಡಿ ಶಿವನಿಗೆ ಭೋಜನ ಮಾಡಿ ಗಂಗೆ ಭಂಡಾರಗಾಳ ಓಡಿದರೆ ಶ್ರೀ ಗಂಗೆ ಗಂಗೆ ಭಂಡಾರಗಾಳ ಓಡಿದರೆ ಶ್ರೀ ಗಂಗೆ ಮಜಿನಾವ ಮಾಡತೇನೆ ಅಯ್ಯ ತೊಳ್ಕೊಂಬೋತೇನೆ ಮಜಿನಾವ ಮಾಡತೇನೆ ಅಯ್ಯ ತೊಳ್ಕೊಂಬೋತೇನೆ ಶಿವ ಪೂಜೆ ಮಾಡುತ್ತೇನೆ ಗಂಗೆ ಮಾಡಿ ಗುರು ಪೂಜೆ ಮಾಡುತ್ತೇನೆ ಇತ್ತಲಾಗ ನಿಡಳುದ್ದ ಹೊಣಗಾಲ ಸಿಗ ಶಿವನೇ ಇತ್ತಲಾಗ ನಿಡಳುದ್ದ ಹೊಣಗಾಲ ಸಿಗ ಶಿವನೇ ಕೊಣಕ್ಕೆ ಗಾರೆಯ ಕೊಟ್ಟು ತಂದೆಯ ಎಡ ಶಿವನೇ ಕೊಣಕ್ಕೆ ಗಾರೆಯ ಕೊಟ್ಟು ತಂದೆಯ ಎಡ ಶಿವನೇ ನೋಡ ಬಂದೇರೆ ಸ್ವಾಮಿ ಮೈಲಾರು ಲಿಂಗ ನೋಡ ಬಂದೇರೆ ಸ್ವಾಮಿ ಮೈಲಾಲಿಂಗನ ಪಾದ ಗೋವಿಂದ ಗಂಗಮಾಳಮ್ಮನ ಪಾದ ಗೋವಿಂದ ಮಾಳಮ್ಮನ ಪಾದ ಗೋವಿಂದ ಹರ ಹರ ಪಾರ್ವತೀಪತಿ ಇವ್ರ ಕಾವ್ಯ ಉತ್ತರ ಕರ್ನಾಟಕದಲ್ಲಿ ಕೊಡಗದಲ್ಲಿ ಮಳೆ ಬೀಳ್ತದಲ್ಲ ಅಷ್ಟು ರಭಸವಾಗ್ತದೆ, ಅಷ್ಟು ಚಾಚ್ಕೊಂಡು ಹರಿತದೆ. ಕೇಳುವ ಕಿವಿಗಳು ನಮ್ಮವಕ್ಕೆ ಇನ್ನೂ ಸಮಾಧಾನ, ತಾಳ್ಮೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರ ಜೊತೆಗೆ ಹೋಗುವಂಥದ್ದನ್ನ ಕಡಿಮೆ ಇಟ್ಕೊಳ್ತಾ ಇದ್ದೀವಿ ಅಂತ. ಈ ಕತೆ ಭಾಗ ಮುಂದೆ ಹೋಗೋದು, ಅವಳು ಆ ಇರುವೆಗಳು ಬಂದು ಮಣ್ಣನ್ನು ಸೋಸ್ಬಿಟ್ಟು ಧಾನ್ಯನ ಬಿಡ್ತವೆ. ಧಾನ್ಯ ಬಿಟ್ಟಾದ್ಮೇಲೆ ಗಂಜಿ ಬೇಯಿಸ್ತೀನಿ, ಆ ಗಂಜಿ ಎಲ್ಲ ಹರಿದೋಗ್ಬಿಟ್ರೆ ನನಗೆ ಸಹಾಯ ಮಾಡಿರೋ ಇರುವೆಗಳು ಸತ್ತೋಗ್ತವೆ ಅಂತಾಳೆ ಅವಳು ಗಂಗಮಾರ. ಎಷ್ಟು ಸೂಕ್ಷ್ಮ ಅದ. ಆಮೇಲೆ 12 ಅವಳದ ಬಾವಿ ತೋಡಿಸಿ ಅದರೊಳಗೆ ಗಂಜಿ ಬಿಡ್ತಾಳೆ. ಆಗ ಅವನು ಮೈಲಾರಲಿಂಗ ಬಂದ್ಬಿಟ್ಟು ನಾನು ಸ್ನಾನ ಮಾಡುವಂಥ ಮಜ್ಜನಕ್ಕೆ ಅಂತ ಕೇಳಿದ್ರಿ. ಮಜ್ಜನಕ್ಕೆ ಕರೆದ್ರೆ ನಾನು ಬರೋದಿಲ್ಲ, ಗಂಜಿ ಬಿಸಿ ಸುಡೋ ಗಂಜಿಲೇ ಸೈ ಅಂತ. ಆಗ ಮತ್ತು ಗಂಜೀಲಿ ಅದನ್ನು ಬಲೆ ತಗೊಂಬಂದು ಬಲೆಗಾರನ ಮತ್ತೆ ತಂದು ಬಲೆಯಲ್ಲಿ ಸೋಸಿದ್ 7 ಅನ್ನದಗಳು ಸಿಗ್ತವೆ. 7 ಏನಮ್ಮ ನೀನು ಅನ್ನದಗಳು 7 ಹೋಗಿದಾವಲ್ಲ ಅಂತ. ಹಾಗೆ ಒಂದು ದೊಡ್ಡ ಹೆಣ್ಣು ಗಂಡಿನ ಮತ್ತೆ ಅದೊಂಥರ ಮಾಯ್ಕಾರ ಅಂತ ಭಾಳ ಚಂದವಾದ ಪದ ಇದೆ. ಆ ಮಾಯ್ಕಾರನ ನಾವಿನ್ನೂ ಬೇರೆ ಬೇರೆ ರೂಪದಲ್ಲಿ ಅರ್ಥ ಮಾಡಬೇಕು ಅಂತ ಮೈಲಾರಲಿಂಗನ ಕತೆ ಭಾಳ ವಿಶಾಲವಾಗಿ ಹೋಗುತ್ತೆ. ಅವನು ತಿರುಪತಿ ತಿಮ್ಮಪ್ಪನಿಗೆ ನಾನು 1 ಕೋಟಿಗಟ್ಟಲೆ ಕೊಟ್ಬಿಟ್ಟು ಸಾಲ ತಗೊಂಬಂದ್ಬಿಟ್ಟು ಕೊಡೋದೇ ಇಲ್ಲ ಅವ್ನು ಭಾವನೆಂಟನಿಗೆ. ಏನು ಮಾಡು ಅಂದರೆ ಹುಣಸೆ ಮರಗಳಿದಾವಲ್ಲ ಅವ್ನು ಬಡ್ಕೊಂಡು ಹೋಗು ಅಂತ. ಹುಣಸೆ ಮರ ಬಡ್ಕೊಂಡು ಹೋಗು ಅಂದ್ರೆ ಹುಣಸೆ ಅವ್ರು ಬಡ್ಕೊಳಕ್ಕೆ ಬಂದಾಗ ಗಾಳಿ ತೂರಿಸ್ಬಿಟ್ಟು ಅದು ಸಿಗದಂಗೆ ಮಾಡುವಂಥ ಒಂದು ಚಮತ್ಕಾರದ ಭಾಳ ದೊಡ್ಡ ಸಂಬಂಧದ ಕಥೆಗಳು ಇದ್ರ ಜೊತೆಗೆ ಹೋಗುತ್ತೆ. ಅವ್ರ ಜೊತೆಗೆ ಮುಖಾಮುಖಿ ಆಗಬೇಕು. ನೀವೇನಾದರೂ ಪ್ರಶ್ನೋತ್ತರಗಳಿದ್ರೆ ಗಣಾಚಾರಿ ಅವ್ರಿಗೆ ಮತ್ತು ನಿಮ್ಮ ತಂಡದವ್ರಿಗೆ ನಿಜವಾಗ್ಲೂ ಒಳ್ಳೆಯ ಕಲೆಯನ್ನು ಕಲಿತು ನೀವು ಪ್ರದರ್ಶನ ಮಾಡ್ತಾ ಇರೋದಕ್ಕೆ ನಿಮಗೆ ಅಭಿನಂದನೆಗಳು. ದೇವರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಜಮೀನಿದೆಯಾ? ಇದೆ, ಎಷ್ಟಿದೆ? 3 ಎಕರೆ ಇದೆ. ಎಲ್ಲಿ? ಅರ್ಲಮಲ್ಲಿಗೆ ಹತ್ರ. ಓ, ಅರಳ್ಮಲ್ಗೆ ಹತ್ರ, ಹಾಂ, ದೊಡ್ಡಬಳ್ಳಾಪುರ ತಾಲೂಕು. ಏನದು ನೀರಾವರಿನ? ಇಲ್ಲ, ನೀರಾವರಿ 1 ಎಕರೆ ಐತೆ. ಹಾಂ. ಇನ್ನು ದಿನ್ನಗಾಡು 2 ಎಕರೆ ಐತೆ. ಹೇಗೆ ಸಂಪಾದನೆ ಮಾಡಿದ್ರೆ? ಏನು ಕೂಲಿ ನಾಲಿ ಇಕ್ಕಿ ಮಾಡಿಸ್ತೀವಿ. ಟ್ರಾಕ್ಟರ್ಗಳು ನಾವಿನ್ನು ಆರಂಭ ಮಾಡೋಕ್ಕಾಗಲ್ಲ, ಎತ್ತು ಕಟ್ಕೊಂಡು ಟ್ರಾಕ್ಟರ್ಗಳನ್ನ ಉಳಿಸಿ ಏನೋ ರಾಗಿ ಜೋಳ ಚೆಲ್ಗಂತೀವಿ. ಈ ಕಾನೆ ಒಳಗೆ ಕೆರೆ ಇಲ್ಲಿ ತುಂಬ್ತಾ ಇಲ್ಲ, ನೀರಿಲ್ಲ. ಅದು ಅದೇ ಥರ ಎಲ್ಲ ಒಣ ಬೇಸಾಯನೇ ಮಾಡಿದಂತೆ. ನಿಮ್ಗಳಿಗೆ ಏನಿದೆ? ನಮಗೂ ಮಾಮೂಲಿ ಒಂದು ಬೇಸಾಯ ತೋಟ ಇದೆ. ತೋಟದಲ್ಲಿ ಮಾಮೂಲಿ ಬಳ್ಳಿ ಗಿಡ ಹಾಕಿದ್ದೀವಿ.
ನಮ್ದು ಅಷ್ಟೇ ಸರ್, ಹಾಂ 3.5 ಎಕರೆ ಜಮೀನಿದೆ, ಬೇಸಾಯ, ಮಳೆ ಇಲ್ಲ. ಹಾಂ. ಸರಿ, ನಮ್ಗೊಂದು ಜೊತೆ ಬೋರ್ ಅಂದರೆ ಎಲ್ಲ ಮಳೆ ಆಧಾರಿತವಾದ ಮಳೆ ಆಧಾರ ಬೋರ್ವೆಲ್ ಏನು ಆಗ್ತಿಲ್ಲ ಇಲ್ಲ ನೀವು? ಇಲ್ಲ. ಬೋರ್ವೆಲ್ ಹಾಕ್ಸಿದ್ವಿ, ಹಾಂ 3 ಬೋರ್ವೆಲ್ ಹಾಕ್ಸಿ 3 ಫೇಲ್ಯೂರ್ ಆಗಿದ್ದಾವೆ. ಹಾಂ. ಏನಿಲ್ಲ ಈಗ. ಮನೆ ಇದೆಯಾ? ಸ್ವಂತ ಮನೆ ಇದೆ ನಿಮಗೆ? ತೊಂದರೆ ಕಟ್ಸಿರೋ ಮನೆ. ತಂದೆ ಕಟ್ತಿರೋ ಮನೆ. ಹೌದು, ನಾವೆಲ್ಲ ಕಟ್ಸಿಲ್ಲ. ಈಗ ನೀವು ಕಲಾವಿದರಾದ್ರಿ, ನಿಮ್ಮ ಮಕ್ಕಳು ಏನಾಗಿದ್ದಾರೆ? ಅವರು ಕಲಾವಿದ್ರ? ನಿಮ್ಮ ಮಗ ಕಲಾವಿದ್ರು. ಏನು ಕಲಾವಿದ್ರು ಅವರು? ಇದು ಗೊರವ ತಂಡನೇ. ಹೌದಾ? ಓ, ಗೊರವರ ಕಲಾವಿದ್ರೆ ಅವರು. ಇಲ್ಲಿ 2-3 ಸಾರಿ ಪ್ರದರ್ಶನ ಮಾಡಿದ್ದಾರೆ. ಯಾರು? ನಮ್ಮ ಮಗವರು ಬಂದಿದ್ರು ಸರ್, ಹೌದಾ? ಓಹ್, ನಮ್ಮ ಉತ್ಸವಕ್ಕೂ ಬಂದಿದ್ದಾರೆ. ಹೌದಾ? ಮೊನ್ನೆ ಲೋಕೋತ್ಸವಕ್ಕೆ ನಾವೇ ಬಂದಿದ್ವಿ. ಬಂದಿದ್ರಾ? ಈ ಸಾರಿ ನಾವು ಗಣಾಚಾರ್ಯ ಅವ್ರನ್ನ ಲೋಕೋತ್ಸವಕ್ಕೆ ಯಾಕೆ ಮಾಡಬಾರ್ದು? ಸೆಲೆಕ್ಟ್ ಮಾಡ್ಬೋದು. ನಿಮ್ಮನ್ನ ಲೋಕೋತ್ಸವಕ್ಕೆ ಆಯ್ಕೆ ಮಾಡ್ಕೊಳ್ತೀವಿ ಗಣಾಚಾರ್ಯ ಅವ್ರೆ. ಯಾಕಂದ್ರೆ ನಿಮ್ಗೆ ವಯಸ್ಸಾಗಿದೆ, ಸ್ವಲ್ಪ ವಯಸ್ಸಿದೆ. ನಿಮ್ಮನ್ನ ಈ ಸಾರಿ ಲೋಕೋತ್ಸವಕ್ಕೆ ಆಯ್ಕೆ ಮಾಡ್ಕೊಳ್ತೀವಿ. ಅದಕ್ಕೆ ಕಷ್ಟಪಟ್ಟಿದ್ದೀರಿ. ಎಷ್ಟು ವರ್ಷ ಆಯ್ತು ನೀವು ಕಲೆ ಇದನ್ನ? ನಾನು 15 ವರ್ಷದಿಂದ ಸ್ಟಾರ್ಟಿಂಗ್. 15 ವರ್ಷ. 15 ವರ್ಷ. ಹೌದಾ? 15 ವರ್ಷ. ಹಾ. ಇದು ನೀವು ಈ ಕಲೆನ ಯಾವ ಉದ್ದೇಶದಿಂದ ಕಲ್ತ್ರಿ? ನಮ್ಮ ಪೂರ್ವಿಕರಿಂದ ಬಂದಿರೋದು ಮನೆತನದಲ್ಲಿ. ಹೌದಾ? ಆ ಹಿಂದಿನ ಸಂಪ್ರದಾಯ ಅದು. ನಮ್ಮ ಮನೆತನ, ನಿಮ್ ತಂದೆ ತಾತ ನಮ್ಮ ಅವರೆಲ್ಲ? ತಂದೆ ನಮ್ಮ ತಾತಗಳ ಕಾಲದಿಂದ ಬಂದಿರೋದು. ಹೌದಾ? ಅದನ್ನ ನಾವು ಬಿಡಕ್ ಆಗೋದಿಲ್ಲ. 65ರಲ್ಲಿ ಹಾ. ಡಾಕ್ಟರ್ ಜಿ. ಪರಮೇಶ್ವರ ಸಾಹೇಬರು ಹಾ. ಪ್ರಥಮ ಹಂಪಿ ಮಹಾವಿಶ್ವವಿದ್ಯಾಲಯ ಪ್ರಥಮ ಬರೀ ಮಹಾಕಾವ್ಯ ಹಾಡುಗಾರಿಕೆ ನಗರದಿಂದ ಮಹಾಕಾವ್ಯ ಆಡಿರೋ 5 ಜನ. ಬಚ್ಚನಪ್ಪ, ಇವ್ರ ತಂದೆ ಮುನ್ಷಾಮಯ್ಯ, ಇನ್ನೊಬ್ಬರು ಮಲ್ಲಯ್ಯ, ಇನ್ನೊಬ್ಬರು ಮುನ್ಷಾಮಯ್ಯ, ಇನ್ನೊಬ್ಬರು ಮೈಲಾರಪ್ಪ. 5 ಜನ ಮಹಾಕಾವ್ಯ ಹಾಡುಗಾರಿಕೆ. ಅಂತೂ ನೀವು ಕಲಾವಿದರಾಗಿ ಒಳ್ಳೆ ಕಲಾವಿದರಾಗಿ ಬೆಳೆದಿದ್ದೀರಿ. ಆದರೆ ನಿಮಗೆ ಸರ್ಕಾರ ಮಾಸಾಸನ ಕೊಡಬೇಕು. ಕೊಡಿಲ್ಲ. ಅರ್ಜಿ ಹಾಕಿದ್ರಾ? ಹಾಕಿದ್ದೀವಿ, ಮಾಡಿಲ್ಲ. ಯಾವಾಗ ಹಾಕಿದ್ರಿ? ಆಗಲೇ ಒಂದು 2 ವರ್ಷ ಆಯ್ತು. ಹೌದಾ? ಗ್ರಾಮಾಂತರ ಚೇಂಜ್ ಆಯಿತು. ಬೆಂಗಳೂರಲ್ಲಿ ಗ್ರಾಮಾಂತರ ಇತ್ತು, ಈಗ ಚೇಂಜ್ ಆಗಿ ಚಪ್ಪರ್ಕಲ್ ಹೋಗಿದೆ. ಅಲ್ಲಿ ಅರ್ಜಿಗಳು ಏನಾಗಿದೆ ಗೊತ್ತಿಲ್ಲ, ನಾವು ಪಡ್ಕೊಂಡಿದ್ದಾರೆ ಅರ್ಜಿಗಳು. ಅದ್ರ ಜೊತೆಗೆ ಇವರು ಕಟ್ಟೆ ಮನೆ ಅಂತ ಬುಡಕಟ್ಟು ಅಧ್ಯಯನ ಮಾಡೋರಿಗೆ ಮತ್ತು ಗ್ರಾಮೀಣ ತಳಮೂಲದವ್ರ ಅಧ್ಯಯನ ಮಾಡೋರಿಗೆ ಭಾಳ ಹಿಂದಿನ ಸಮಾಜದ ಆ ರೀತಿ ನೀತಿಲಿ ಏನೇ ಜಾತಿ ಕೆಟ್ಟು ಹೋದ್ರು, ಕುಲ ಕೂಡಿಸೋದು ಅಂತ, ಕುಲ ಶುದ್ಧಿಗೊಳಿಸೋದು, ಕುಲ ಶುದ್ಧಿಗೆ ಅಂತ ಮನೆಗಳಿದ್ವು ಭಾಳ ಹಿಂದೆ. ನಿಮಗೆಲ್ಲ ಹೆಚ್ಚು ಈಗಲೂ ಬೈಗಳಿದೆ, ಮೆಟ್ನಲ್ಲಿ ಹೊಡಿತೇವೆ ಅನ್ನೋದಿದೆ, ಅಥವಾ ಬೇರೆ ಬೇರೆ ಕಾರಣಕ್ಕೆ ಜಾತಿ ಕೆಟ್ಟು ಹೋಗ್ತಿದ್ರು. ಈಗ ಜಾತಿ ಕೆಟ್ಟೋದ್ರೆ ಭಾಳ ರಿಲ್ಯಾಕ್ಸ್ ಆಗಿಬಿಟ್ಟಿದೆ. ಎಷ್ಟು ರಿಲ್ಯಾಕ್ಸ್ ಆಗಿದೆ ಆ ದೃಷ್ಟಿಯಿಂದ. ಆ ಜಾತಿ ಕೆಟ್ಟೋದ್ರೆ ಶುದ್ಧೀಕರಣಕ್ಕೆ ಕಟ್ಟೆ ಮನೆಗಳಿಗೆ ಹೋಗ್ಬೇಕು. ಇಲ್ಲಿರೋ ಕಟ್ಟೆ ಮನೆ ಅಚ್ಚಲು, ದೊಡ್ಡ ಅಚ್ಚಲು ಕನಕಪುರದ್ದು ಈ ಭಾಗದಲ್ಲಿ. ಹಾಗೆ ಇವರು 12 ಕಟ್ಟೆ ಮನೆಗಳಿಗೆ ಅದ್ರ ಮೇಲೊಂದು ಕಟ್ಟೆ ಮನೆ, ಆ ಕಟ್ಟೆ ಮನೆ ಯಜಮಾನರು. ಅವರು ಜಾತಿ ಏನು ಶುದ್ಧ ಮಾಡ್ತಿದ್ರಿ? ನಾವಾ ಹಾ, ಅವನು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಥವಾ ಅದೇ ಕ್ಯಾಸ್ಟ್ನಲ್ಲಿ ಅವನು ಇದ್ರೆ ಅವನ್ನ ಬಳಸ್ಕೊಂತೀವಿ. ಇಲ್ಲದೆ ಹೋದ್ರೆ ಅವನ್ನ ಹೊರಟ್ಟು ಬಿಡ್ತೀವಿ ಆಚೆಗೆ. ನೀನು ಇಲ್ಲಿ ಸೇರ್ಬೇಡಪ್ಪ, ಏನೋ ಬರ್ತೀಯ, ಏನೋ ಸ್ವಲ್ಪ ಊಟ ತಿಂತೀಯೋ, ಏನೋ ಓಡಾಡ್ಕೊಂಡು ಹೋಗಷ್ಟೇ. ನೀನು ಕೆಲವು ಆಡಳಿತಕ್ಕೆ ನೀನು ಕೈ ಇಡಬೇಡ. ಈಗ ಶುದ್ಧಿ ಮಾಡೋದಂದ್ರೆ ಏನ್ ಮಾಡ್ತಿದ್ರಿ? ಶುದ್ಧಿ ಮಾಡೋದಂದ್ರೆ ಅವನಿಗೆ ದೀಕ್ಷೆ ಕೊಡದೆ ಮಾಡ್ತೀವಿ. ಏನ್ ದೀಕ್ಷೆ ಮಾಡ್ತೀರಿ? ಈಗ ಒಂದು ಪಟ್ಟ ಅಂತ ಕಟ್ತೀವಿ, ಅಲ್ಲಿ ಅವನ್ ಕುಂಡ್ರಿಸಿ ಮತ್ತೆ ಗಂಜಲ, ಹಾಲು, ತುಪ್ಪ ಎಲ್ಲ ಒಂದು ಪಾತ್ರೆ ಒಳಗೆ ಇಟ್ಕೊಂಡು ಈ ಗರಿಕೆ ಪಾಶಿಯಲ್ಲಿ ಅವನ್ನ ನೈವೇದ್ಯ ಮಾಡ್ತೀವಿ. ಆಮೇಲೆ ದರ್ಬೆ ಹುಲ್ಲು ಅದನ್ನು ತಗೊಂಡು ಅವನ್ನ ಶುದ್ಧಿ ಮಾಡ್ತೀವಿ. ಶುದ್ಧಿ ಮಾಡಿ ಆ 10 ಜನದ ಮುಂದೆ ಅವನ್ನ ಇಲ್ಲಿಗೆ ನಿನ್ನ ಪಾಪ ಕಳ್ಕಪ್ಪ, ಇನ್ಮೇಲೆ ನಿಶ್ಚಿಂತವಾಗಿ ನೀನು ಚೆನ್ನಾಗಿರು ಅಂತೇಳಿ ಅವನ್ನ ಶುದ್ಧಿ ಮಾಡಿ ಒಳಗೆ ಬಿಡ್ತಾರೆ. ಇದು ಕುಲ ಶುದ್ಧಿಗಿದ್ದ ರೂಪ. ಅದರ ಕೊನೆಯ ಮಾಹಿತಿಗಳು ನಮಗೆ ಈಗ ಸಿಗ್ತಾ ಇದಾವೆ. ನಾಲ್ಗೆ ಮೇಲೆ ಪಂಚಲೋಹದ ಎಳೆಯಲ್ಲಿ ಸುಡ್ತಾ ಇದ್ರು ಅನ್ನೋದಿದೆ. ಶುದ್ಧಿ ನಾಲ್ಗೆನ ಶುದ್ಧಿಗೊಳಿಸೋದಕ್ಕೆ ಅಂತಿದೆ. ಇನ್ನು ಈ ಥರ ಚಲನೆಯ ಒಂದು ಕಟ್ನಿಟ್ಟು, ಒಂದು ಕಟ್ಟೆ ಮನೆ ಅಂದ್ರೆ ಅದಕ್ಕೊಂದು ಗೌರವ. ಆ ಕಟ್ಟೆ ಮನೆಯ ಒಡೆಯರು ಇವರು. ವಾಸ್ತವವಾಗಿ ಮೈಲಾರಲಿಂಗನಲ್ಲಿಯೂ ಒಡೆಯರು ಅಂತ ಬರುತ್ತೆ, ಬಹಳ ಮುಖ್ಯವಾದ ರೂಪ ಅದು. ಆ ಇಡೀ ಮೈಲಾರದ ಇಡೀ ಉತ್ಸವ ಮತ್ತು ಆಚರಣೆಗಳನ್ನ ಇವತ್ತು ನಡೆಸ್ಕೊಂಡು ಹೋಗ್ತಾ ಇರೋರು ಒಡೆಯರು ಅನ್ನೋದು ಬಹಳ ಮುಖ್ಯವಾದ ಪದ. ಅದರ ಜರ್ನಿ ಮುಂದಕ್ಕೆ ಬಹಳ ಹೋಗುತ್ತೆ. ಮತ್ತೇನಾದರೂ ಮುಖ್ಯವಾದ ಪ್ರಶ್ನೆಗಳಿದ್ರೆ
ಈಗ ಮುನಿಯಪ್ಪ ಅವರೇ, ಸರಿ. ನೀವು ಈಗ ಆ ಭಾಗದಲ್ಲಿ ನಿಮ್ಮ ಒಂದು ಸಮುದಾಯನಷ್ಟೇ ಗೊರವರ ಕುಣಿತ ಕಲಿಬೇಕು ಅಂತ ಅಥವಾ ಅಕಸ್ಮಾತ್ ಬೇರೆ ವರ್ಗದವರು ಕಲಿಯೋದಕ್ಕೆ ಅವಕಾಶ ಇಲ್ಲ ನಾವು ಬೇರೆ ವರ್ಗದವ್ರು ನಾವು ಬಳಸ್ಕೊಳಲ್ಲ. ಯಾಕೆ? ಅವ್ರಿಗೂ ನಮಗೂ ಅಣಿಯಲ್ಲ. ಹ್ಮ್ 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 ಈಗ ನಾವು ಒಂದು ತಂಡದವರಾಗಿರ್ತೀವಿ, ಹ್ಮ್ ಅವರು ಸಿಡಿಲ್ ಕೆಟ್ಟು ಮತ್ತೊಂದು ಮಗದೊಂದರಾಗಿರ್ತಾರೆ, ಅದನ್ನ ನಾವು ಬಳಸ್ಕೊಳಲ್ಲ. ಹಾ, ಅಲ್ಲ ಈಗ ನೀವು ಹೋಗ್ಲಿ ನಿಮ್ಮ ವರ್ಗದಲ್ಲೇ ಹಾ. ಬೇರೆಯವರಿಗೆ ನೀವು ಈ ತರದ ಕಲೆಯನ್ನು ಬೇರೆ ಕಲ್ತಿ ಯಾರಿಗೂ ಬೇರೆ ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ ನಿಮ್ಮ ಸಮುದಾಯ ನಿಮ್ಮ ಸಮುದಾಯದಲ್ಲಿ ಹಾ. ಆಸಕ್ತಿ ತೋರಿಸ್ತಾ ಇದ್ದಾರಾ ಹಾ. ಕಲ್ತ್ಕೊಳ್ಳೋದಕ್ಕೆ? ಈ ಕಲೆಯನ್ನು ಕಲ್ತ್ಕೊಳ್ಳೋಕೆ ಆಸಕ್ತಿ ತೋರಿಸ್ತಾರೆ. ಈಗ ಇವ್ರ ಮಕ್ಕಳಾಯ್ತು, ಹಾ. ಇವ್ರ ಮಕ್ಕಳು ಆದ್ಮೇಲೆ ಇವ್ರ ಮೊಮ್ಮಕ್ಕಳು ಹ್ಮ್ ಹಂಗ ಮನೆತನದ ಮೇಲೆ ಓದೋದತ್ವಾಗಿ ಬೇರೆ ಯಾರು ಅವಕಾಶ ಮಾಡ್ಕೊಳಕ್ ಆಗೋದಿಲ್ಲ. ಅಲ್ಲ ಅದಕ್ಕೇನು ವೈಜ್ಞಾನಿಕ ಕಾರಣ ಏನಾದ್ರು ಅದ್ ಇದೆಯಾ? ಕಾರಣ ಇದೆ. ಏನಿದೆ? ಅವನಿಗೆ ಹೆಚ್ಚು ಕಮ್ಮಿ ಆಗ್ತದೆ. ಅವನ ಮಾಡ್ದ ಇಲ್ಲಿದ್ರೆ ಅವನಿಗೆ ತೊಂದರೆ ಆಗ್ತದೆ. ಆವಾಗ ಭಗವಂತನ ಸ್ತೋತ್ರನೆ ಮಾಡ್ತಾನೆ, ಅಪ್ಪ ನಾನು ದೇಶದಾರಿ ಆತೀನಿ, ಶಿಷ್ಯನ ಆತೀನಿ, ನನಗೆ ಇದು ಬಾಧೆ ಬೇಡಪ್ಪ ಅಂತ ಹೇಳಿದಾಗ ಅವನ ಬಗ್ಗೆ ದೀಕ್ಷೆ ತಗೊಂತಾನೆ. ಇದು ಸರ್ ಸೂಕ್ಷ್ಮ ಕೇಳೋದಾದ್ರೆ ಮೈಲಾರ್ಲಿಂಗನಲ್ಲಿ ಈ ಪಂಥಗಳಿದಾವೆ. ಕಿನ್ನರಿ ಜೋಗಿ ಪಂಥ, ನೀಲಗಾರ ಪಂಥ, ಅದು ದೇವ್ರಗುಡ್ರ ಪಂಥ, ಮಾದೇಶ್ವರಂದು, ಎಲ್ಲಮ್ಮ ಜೋಗಿಗಳ ಜೋಗಿ ಪಂಥ, ಇವ್ರದ್ದು ಅಷ್ಟೇ. ಗೊರೂರ್ ಪಂಥಗಳು ಒಂದು ಕ್ಯಾಸ್ಟ್ ಫಲ ಹೆಚ್ಚಿರ್ಬೋದು ಅಷ್ಟೇ ಹೊರತು ಅವು ಜಾತಿ ಜೊತೆಗಿಲ್ಲ. ಅಲ್ಲಿ ಇಲ್ಲಿಗೆ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಜಾತಿಯವರು ಇದ್ರೊಳಗಿದ್ದಾರೆ. ಇವರು ಒಂದು ಸಮುದಾಯ ಇರ್ತಾರೆ ಅಷ್ಟೇ, ಹೆಚ್ಚು ಸಮುದಾಯ. ಅದ್ರ ಬೆಸ್ತರು, ಗಂಗಾಮತಸ್ಥರಿಂದ ಎಲ್ಲ ಮಾಲ್ತೇಶ ಅಂತ ಬರುತ್ತೆ. ಅದು ರಾಮನಗರದಲ್ಲಿ ಬ್ರಾಹ್ಮಣರು ಸಮೇತ ಇರೋದು ಇದಿದೆ. ಜಾತಿಯನ್ನ ಇದು ಪ್ರತಿನಿಧಿಸಲ್ಲ. ಹಾಗಾಗಿ ಇದು ಅದಕ್ಕೆ ಇವರಲ್ಲಿ ಯಾರು ದೀಕ್ಷೆ ತಗೋತಾರೋ ಕಂಬಳಿ ಗದ್ಗೆ ಮೇಲೆ ಒಂದು ಪಟ್ಟ ಅಂತಾನೆ ಮಾಡ್ತಾರೆ. ಪಟ್ಟ ಒಂದು ರೆಸ್ಪೆಕ್ಟ್ ಮಾಡಿ ವರ್ಗ ಅಂತ ಹೇಳಿದ್ದೆ ಅದಕ್ಕೆ. ಹೌದು, ಇಲ್ಲ ಅವ್ರಿಗೆ ಅದು ಹಾಗೆ ತಲುಪಲ್ಲ. ಆ ಕಾರಣಕ್ಕೆ ಅದು ಹೇಳಿದೆ. ಇದು ಜಾತಿಗೆ ಸ್ಪಷ್ಟವಾಗಿಲ್ಲ, ಆ ಮಟ್ಟಿಗೆ ಏನಿಲ್ಲ. ಅದನ್ನ ಪ್ರಮೋಟು ಮಾಡಲ್ಲ ಅದು. ಆದ್ರೆ ಅದರೊಳಗೆ ಪ್ರಧಾನವಾದ ಕಮ್ಯುನಿಟಿ ಇರೋದು ನಿಜ. ಅದು ಸಹಜವಾಗಿ ಇರುವಂತ ಕಮ್ಯುನಿಟಿ ಅಷ್ಟೇ ಅಂತ ಹೇಳ್ಬೋದು. ಇನ್ನೇನಾದ್ರು ಶಾಲೆಗೆ ಹೋಗ್ತಾ ಇದ್ದಾರಾ? ಮಕ್ಕಳೆಲ್ಲ ಶಾಲೆಗೆ ಹೋಗಿ ಎಷ್ಟು ಜನ? ಎರಡು ಹೆಣ್ಣು ಮಕ್ಕಳು ನನಗೆ ಲಗ್ನ ಮಾಡಿಬಿಟ್ಟಿದ್ದೀನಿ. ಅವ್ರ ಮಕ್ಕಳೆಲ್ಲ ಶಾಲೆಗೆ ಅವ್ರು ಓದ್ತಾವ್ರ ಶಾಲೆಗೆ. ಎಲ್ಲ ಶಾಲೆಗೆ ಹೋಗ್ಬೇಕು. ಓದ್ತಾವ. ಒಬ್ಬ ದೊಡ್ಡ ಮಗಳಿಗೆ ಒಂದು ಹೆಣ್ಣು ಮಗ, ಚಿಕ್ಕ ಮಗಳಿಗೆ 2 ಗಂಡು ಮಕ್ಕಳು. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಓದ್ತಾ ಇದೆ. ನಮ್ಮ ಓದ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ನಮ್ಮ 3 ಜನ ಇದೆ. 3 ಜನ ಹೆಣ್ಮಕ್ಳಿಗೆ ಮದುವೆ ಆಗಿದೆ, ಅವ್ರವ್ರ ಮನೆಗೆ ಹೋಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ. ನಮ್ಮ ಮಗನಿಗೆ ಮದುವೆ ಆಗಿದೆ, ಅದಾದ 2 ಗಂಡು ಮಕ್ಕಳು. ಆತ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಮ್ಯಾನೇಜರ್ ಆಗಿದ್ರು ಕೂಡ ನಮ್ಮ ಈ ಕುಲಕಸಬನ್ನು ಬಿಡ್ತಾ ಇಲ್ಲ. ಇರ್ಲಿ ಜೊತೆಗೆ ಇರ್ಲಿ. ಹೌದು, ಅವರು ಒಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮುಖ್ಯವಾದ ಪಾಯಿಂಟ್ ನಾನು ಈಗಾಗಲೇ ಕಿನ್ನರಿ ಜೋಗಿಗಳು, ಗೊರೂರು ಅಂತ ಹೇಳಿದ್ವಿ. ಇನ್ನೂ ದೊಡ್ಡ ಪಂಥಗಳಿದ್ದಾವೆ, ಕಾಪಾಲಿಕ, ಪಾಶಪುತ ಅಂತೇಳಿ. ನಾವು ಇದು ಭೈರವ ಪಂಥ ಅಂತ ಭಾವಿಸ್ತಿದ್ವಿ. ಅವರು ಸಂಸ್ಕೃತದ ಒಂದು ನುಡಿಯನ್ನು ಇವತ್ತು ಈಗಲೂ ಹೇಳಿದರು, ಅಲ್ಲಿ ಸ್ಪಷ್ಟವಾಗಿತ್ತು. ಅವ್ರ ದೋಣಿ ಇದೆ, ಕಾಪಾಲಿಕ ಪಂಥದ ಮುಂದುವರಿದ ಭಾಗ ಅಂತ ಒಂದು ಚೆಹರೆ ಸ್ಪಷ್ಟವಾಗಿ ಸಿಗುತ್ತೆ. ಕಾಪಾಲಿಕ ಪಂಥ ಶ್ರೀಶೈಲದ ಪ್ರಧಾನವಾಗಿ ಇಲ್ಲಿ ಮುಂದುವರೆದಿದ್ದು, ಮುಡುಕುತೊರೆ ಇದರ ಇನ್ನೊಂದು ಮುಖ್ಯವಾದ ಸೆಂಟ್ರು ಅನ್ನೋದು ನಮಗೆ ಇನ್ನೇನಾದ್ರು ಕೇಳೋದು? ವಿಶೇಷವಾಗಿ ಏನಂದ್ರೆ, ಈಗ ಗಂಡು ಮಕ್ಳು ಇರ್ತಾರೆ, ಗಂಡು ಮಕ್ಳು ಕಳಿಸ್ತೀರಾ. ಯಾವ್ದೋ ಒಂದು ಕುಟುಂಬದಲ್ಲಿ ಗಂಡು ಮಕ್ಳು ಇರಲ್ಲ, ಬರೀ ಹೆಣ್ಮಕ್ಳೇ ಇರ್ತಾರೆ. ಆ ಹೆಣ್ಮಕ್ಳು ಇದ್ದಾಗ ತನ್ನ ತಮ್ಮಗಳ ಮಕ್ಳು ಇರ್ತಾರಲ್ಲ, ತಮ್ಮಂದಿರ ಮಕ್ಕಳು, ಅವ್ರಿಗೆ ಮಾಡ್ತೀವಿ. ಇದು ಬೇರೆ ಬೇರೆ ಜನಪದ ಕಲೆಗಳಲ್ಲಿ ಹೆಣ್ಮಕ್ಳುಗಳು ಇದ್ದಾರೆ, ಮೊದ್ಲು ಇರ್ಲಿಲ್ಲ. ಇತ್ತೀಚೆಗೆ ಹೆಣ್ಮಕ್ಳಿಗೂ ಕಲಿಸ್ತಾ ಇದ್ದಾರೆ. ಆ ತರ ನಿಮ್ಮಲ್ಲಿ ಯಾರಿಗಾರು ಕಲಿಸಿದೀರಾ? ಇಲ್ಲ ನಮ್ಮಲ್ಲಿ ಆ ತಂಡದಲ್ಲಿ ನಾವು ಹೆಣ್ಮಕ್ಳನ್ನ ತಗೊಳೋದಿಲ್ಲ. ನಿಮಗೆ ಪೂರಕವಾಗಿ ಇದು ಗೌರವ, ಖಂಡಿತ ಗೌರವಿದಿರು ಇದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಕಾಣಲ್ಲ, ಉತ್ತರ ಕರ್ನಾಟಕದಲ್ಲಿ ಗೌರವಿ ಅಂತ ಸ್ಪಷ್ಟವಾಗಿದ್ದಾರೆ. ಇವರ ಹಾಗೆ ಅವರು ಚೌರಿ, ಡಮರುಗ ಎಲ್ಲವನ್ನೂ ಹಿಡ್ಕೋತಾರೆ. ಈ ಕವಡೆ ಅತ್ಯಂತ ಪ್ರಾಚೀನವಾದ ಒಡವೆ. ಇದು ಬಹಳ ದೊಡ್ಡ ಸಂಕೇತ. ನಮ್ಮ ಕರ್ನಾಟಕದಲ್ಲಿ 2 ಕಲ್ಟುಗಳು, ಎಲ್ಲಮ್ಮನ ಕಲ್ಟು ಮತ್ತು ಗೊರವರ ಕಲ್ಟು, ಈಗಲೂ ಅವನ್ನ ಬಹಳ ಮುಖ್ಯವಾಗಿ ರೂಪಿಸ್ಕೊತವೆ. ಪ್ರಪಂಚದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇಂಥ ರೂಪ ಕಾಣ್ತವೆ. ಇದಕ್ಕೆ ಭಾಳ ದೊಡ್ಡ ಸಾಂಕೇತಿಕ ಮೇಲ್ ಫಿಮೇಲ್ನ ಅರ್ಥ ಕೂಡ ಇರೋದಿದೆ. ಇದನ್ನು ಧರಿಸಲೇಬೇಕಾದ ಕಟ್ಟುನಿಟ್ಟಾದ ಪಂಥ ಅವರಲ್ಲಿ ಇರೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದು. ಆಗ್ಬೋದಾ? ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಒಂದು ಕೊನೆ ವಾಕ್ಯವನ್ನು ಮಂಗಳ ಹಾಕಿ.
ಕೊಡಿ. ಮನೆ ಮ್ಯಾಲೆ ಮೈಲಾರ್ಲಿಂದ ಮನೆಗೆ ಅರ್ಸದೇ ಇದ್ರ ಜಯ ಮಂಗಳ ಶೋಭ ಮಂಗಳ ಮಂಗಳ ಮಹಾದೇವ ಲಿಂಗನಿಗೆ ಜಯ ಮಂಗಳ ಶೋಭ ಮಂಗಳ ಮಂಗಳ ಮೈಲಾರ ಲಿಂಗನಿಗೆ ಬಂಡೆ ಕೋಟಿಯ ಚೀಳಿ ಬಾಯ ಬೀಗವ ಸೀಳಿ ಬಂಡೆ ಕೋಟಿಯ ಚೀಳಿ ಬಾಯ ಬೀಗವ ಸೀಳಿ ತಂಡ ತಂಡದಲ್ಲವರ ತಂಡ ತಂಡದಲ್ಲವರ ಸಂದೆಳ ಕೋಟೆ ಬಂಡಾರದಯ್ಯಾಗೆ ಕೆಂಡಾರದಯ್ಯ ಗುಂಡಿರಿಯುತ್ತೇನೆ ಜಯ ಮಂಗಳ ಶೋಭ ಮಂಗಳ ಮಂಗಳ ಮೈಲಾರ ಲಿಂಗನಿಗೆ ಜಯ ಮಂಗಳ ಶೋಭ ಮಂಗಳ ಮಂಗಳ ಮೈಲಾರ ಲಿಂಗನಿಗೆ ಆಕಾಶವೇಣಿಗೆ ಭೂಮಮ್ಮ ತಾಯಿಗೆ ಆಕಾಶವೇಣಿಗೆ ಭೂಮಮ್ಮ ತಾಯಿಗೆ ಎತ್ತೇರೆ ಪಾರ್ವತಿ ಪರಮೇಶಗೆ ಜಯ ಮಂಗಳ ಶೋಭ ಮಂಗಳ ಮಂಗಳ ಮೈಲಾರ ಲಿಂಗನಿಗೆ ಜಯ ಮಂಗಳ ಶೋಭ ಮಂಗಳ ಮಂಗಳ ಮೈಲಾರ ಲಿಂಗನಿಗೆ ಮದ್ದೊಳ್ಳು ಹನುಮಂತ ಮದ್ದೊಳ ಮರ ಬಂಟ ಮದ್ದೊಳ್ಳು ಹನುಮಂತ ಮದ್ದೊಳ್ಳ ಮರ ಬಂಟ ತಾನೆದ ಆಕಾಶಕ್ಕೆ